ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಮತ್ತು ಚಿಂತನೆ ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಬೇಕು ಅಂತಕ್ಕಂಥ ಉತ್ತರ ಕರ್ನಾಟಕದಲ್ಲೇ ಒಂದು ಸುವರ್ಣಸೌಧವನ್ನು ಕಟ್ಟಿ ನಿಜವಾಗಲೂ ಈ ಚರ್ಚೆ ಆಗಬೇಕು. ಸಮಗ್ರ ಕರ್ನಾಟಕ ಒಂದಾಗಿ ಬಾಳಬೇಕು, ಒಂದಾಗಿರಬೇಕು. ಅದರಲ್ಲಿ ಉತ್ತರ ಕರ್ನಾಟಕವು ಎಲ್ಲ ದೃಷ್ಟಿಯಿಂದ ಅಭಿವೃದ್ಧಿಯ ಪಥದಲ್ಲಿ ಹೋಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಇವತ್ತು ಚರ್ಚೆ ನಡೀತಾ ಇದೆ. ಚರ್ಚೆಯಲ್ಲಿ ವಿರೋಧ ಪಕ್ಷದ ನಾಯಕರು ಮಾತನಾಡಿದ್ದಾರೆ, ಈಗ ವಿಜೇಂದ್ರ ಅವರವರು ಮಾತನಾಡಿದ್ದಾರೆ. ಆದರೆ ಇಲ್ಲಿ ಉತ್ತರ ಕರ್ನಾಟಕ ಬಹಳ ಹಾವೇರಿ, ಗದಗ, ಧಾರವಾಡ, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಲ್ಯಾಣ ರಾಜ್ಯಕ್ಕೆ ಸೇರಿರ್ತಕ್ಕಂಥ ಕರ್ನಾಟಕದ ಎಲ್ಲ ಎಲ್ಲ ಕೇಂದ್ರಗಳು ಸೇರಿ ಒಂದು ಉತ್ತರ ಕರ್ನಾಟಕ ಆಗಿ ಈ ಕರ್ನಾಟಕದ ಸಾರ್ವಭೌಮತೆಯನ್ನು ಎತ್ತಿ ಹಿಡಿತಾ ಇದೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಅನ್ಯಾಯ ಆಗಿದೆ ಅನ್ನೋ ಪದ ನಾವು ಕಾಲೇಜಲ್ಲಿ ಓದ್ತಟ್ಟಿಂದಲೂ ನಡೀತಲೇ ಇತ್ತು. ಇದೇನು ನಿಂತಿಲ್ಲ, ಯಾರ ಕಾಲದಲ್ಲೂ ನಿಂತಿಲ್ಲ. ಇದು ನಾವು ನೋಡ್ತಲೇ ಇದ್ದೀವಿ. ಇದ್ರ ಬಗ್ಗೆ ಗಂಟೆಗಟ್ಟಲೆ ಭಾಷಣಗಳು ಎಲ್ಲ ನಡೆದಿದ್ದಾವೆ. ಆದರೆ ಇಲ್ಲಿ ಉತ್ತರ ಕರ್ನಾಟಕವನ್ನು ಮೇಕೆತ್ತಬೇಕು ಅಂತಕ್ಕಂಥ ಚಿಂತನೆ ಎಲ್ಲರಿಗೂ ಬಂದರೆ ಭಾಳ ಒಳ್ಳೆಯದು. ರಾಜಕೀಯನ ಸ್ವಲ್ಪ ಸರಿಸಿ ಚಿಂತನೆ ಮಾಡಿ, ಏನು ಈ ಉತ್ತರ ಕರ್ನಾಟಕನ ಮೇಕೆತ್ತಬೇಕು ಅಂತಂದರೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಏನೇನು ಯೋಜನೆಗಳನ್ನು ಇಲ್ಲಿ ತರಬೇಕು, ಇಲ್ಲಿ ಇರ್ತಕ್ಕಂಥ ವಾಣಿಜ್ಯ ಬೆಳೆಗಳ್ಯಾವು, ಈ ವಾಣಿಜ್ಯ ಬೆಳೆಗಳಿಂದ ಈ ರೈತರನ್ನು ಸಂಕಷ್ಟದಿಂದ ಪಾರು ಮಾಡೋದು ಹೆಂಗೆ ಅಂತಕ್ಕಂಥ ಭಾವನಾತ್ಮಕ ಚಿಂತನೆಯನ್ನು ಮಾಡಬೇಕು. ಬರೀ ರಾಜಕೀಯ ಉದ್ದೇಶಕ್ಕೋಸ್ಕರ ತೌಡು ಕುಟ್ಟಿರು ಏನು ಬರುತ್ತೆ ಹೇಳಿ? ತೌಡೇ ಬರುತ್ತೆ, ಬೇರೆದು ಬರುತ್ತಾ? ಆ ರೀತಿ ಯಾರು ತೌಡು ಕೊಟ್ಟೆ ಕೆಲಸ ಮಾಡೋದು ಬೇಡ. ಅಂಕಿ ಅಂಶಗಳನ್ನು ತಗೊಂಡು ಸಮಗ್ರವಾಗಿ ಈ ಉತ್ತರ ಕರ್ನಾಟಕವನ್ನು ಆತ್ಮಸಾಕ್ಷಿಯಾಗಿ ಅಭಿವೃದ್ಧಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಲಾಷೆ. ಬಹುಶಃ ಕಲ್ಯಾಣ ಕರ್ನಾಟಕಕ್ಕೆ ಅವತ್ತು 371 ಜಯನ ತರದೇ ಹೋಗಿದ್ರೆ ಬಹುಶಃ ಇನ್ನೂ ಬಹಳ ಅಧೋಪತನದಲ್ಲಿ ಆ ಭಾಗ ಇರ್ತಾ ಇತ್ತು ಉತ್ತರ ಕರ್ನಾಟಕ. ಅದನ್ನು ತಂದಂಥ ಪುಣ್ಯಾತ್ಮರಿಗೆ ನಾವು ಶ್ಲಾಘನೆ ಮಾಡಬೇಕು. ಅದನ್ನು ತಂದು ನಿಜವಾಗ್ಲೂ ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ಆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ, ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸ್ವಲ್ಪ ಮಟ್ಟಿನ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ. ಈ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಬೇಕಾದ್ರೆ ಮೊದಲು ನಾವು ನೀರಾವರಿಯನ್ನು, ಈ ಕಬ್ಬು ಬೆಳಿಬೇಕಾದ್ರೆ ನೀರು ಬೇಕು. ನೀರಾವರಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಭಾಳ ವರ್ಷಗಳಿಂದ ಚರ್ಚೆ ಆಗಿದೆ. ಯಾವ್ಯಾವ ಯೋಜನೆಗಳನ್ನು ಕಾರ್ಯಗತ ಮಾಡಿದರೆ ಈ ನೀರಾವರಿಯನ್ನು ಸಮಗ್ರವಾಗಿ ರೈತರಿಗೆ ನಾವು ಕೊಡಬಹುದು, ಅವರಿಗೆ ಈ ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥ ಕಬ್ಬು ಮತ್ತು ಮೆಕ್ಕೆಜೋಳ ಇತರೆ ವಸ್ತುಗಳನ್ನು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದಕ್ಕೆ ಮೊದಲು ಮೂಲ ಬಂಡವಾಳವನ್ನು ಹೂಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಆ ಪ್ರಾಮಾಣಿಕ ಪ್ರಯತ್ನವನ್ನು ಇವತ್ತು ಈಗಾಗಲೇ ಎಲ್ಲನೂ ವಿರೋಧ ಪಕ್ಷದಲ್ಲಿ ಆ ಕಡೆ ಕೂತಿರೋರು ಈ ಕಡೆ ಕೂತ್ಕೊಂಡು ಈ ಕಡೆಗೆ ಹೇಳೋದಲ್ಲ. ಈಗ ಕಳಸಾ ಬಂಡೂರಿ ಯೋಜನೆ ಅದು ಯಾವ ಹಂತದಲ್ಲಿ ನಿಂತಿದೆ? ಕಳಸಾ ಬಂಡೂರಿ ಯೋಜನೆ ಯಾವ ಹಂತದಲ್ಲಿ ನಿಂತಿದೆ? ಪರಿಸರ ಮಾಲಿನ್ಯ ಇಲಾಖೆಯಿಂದ ಅನುಮೋದನೆಯನ್ನು ಪಡೆದ್ರೆ ನಾಳೆ ಬೆಳಿಗ್ಗೆ ಅದಕ್ಕೆ ಟೆಂಡರ್ ಕರೆದು ಈ ಸರ್ಕಾರ ಈ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಕೆಲಸ ಮಾಡುತ್ತೆ. ಯಾವ ಕೇಂದ್ರ ಎಲ್ಲಿದೆ ಅದು? ಆ ಯೋಜನೆಗೆ ಅನುಮತಿಯನ್ನು ಕೊಡ್ತಕ್ಕಂಥದ್ದು ಎಲ್ಲಿದೆ? ಕೇಂದ್ರ ಸರ್ಕಾರದಲ್ಲಿದೆಯಾ, ರಾಜ್ಯ ಸರ್ಕಾರದಲ್ಲಿದೆಯಾ? ಇದಕ್ಕೆ ನೀರಾವರಿಗೆ ದುಡ್ಡು ಕೊಡಲಿಲ್ಲ, ನೀರಾವರಿಗೆ ಹಣ ಕೊಡಲಿಲ್ಲ ಅಂತೇಳಿ ನಾವು ಬರೀ ಸಂತೆ ಭಾಷಣ ಮಾಡ್ಕೊಂಡು ಹೋದ್ರೆ
ಕಳಸಾ ಬಂಡೂರಿ ಆತ ಎದ್ದೇಳಿ, ಇಡೀ ಕರ್ನಾಟಕದಲ್ಲಿ ಆ ಕರ್ನಾಟಕ ಈ ಕರ್ನಾಟಕ ಬಿಡಿ, ಸಮಗ್ರವಾದ ಕರ್ನಾಟಕದಲ್ಲಿ ಕಳಸಾ ಬಂಡೂರಿ ಅಂತ ಒಂದು ಮಹಾ ಯೋಜನೆ, ಪಾಪ ನಮ್ಮ ಕೋನ್ ರೆಡ್ಡಿ ಅವರೆಲ್ಲ ಎಷ್ಟು ವರ್ಷಗಳ ಕಾಲ ಈ ಯೋಜನೆಗೋಸ್ಕರ ಪ್ರಯತ್ನ ಪಟ್ಟು ಹೋರಾಟ ಮಾಡಿದ್ರು. ಇವಾಗ ಒಂದು ಹಂತಕ್ಕೆ ಬಂದಿದೆ, ಸರ್ಕಾರ ಬದ್ಧವಾಗಿದೆ. ಎಷ್ಟು ಕೋಟಿ ಆದರೂ ಖರ್ಚು ಮಾಡಿ ಆ ಕಳಸಾ ಬಂಡೂರಿಯಿಂದ ಉತ್ತರ ಕರ್ನಾಟಕದ ಮಹತ್ ಯೋಜನೆ ಆಗಿರ್ತಕ್ಕಂಥ ಈ ಕಳಸಾ ಬಂಡೂರಿ ಯೋಜನೆಗೆ ಒಂದು ಮಹತ್ತರವಾದಂಥ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ನಿರ್ಧಾರದಲ್ಲಿ ಮಾಡಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ಬಹಳ ಸಾರಿ ಪ್ರಯತ್ನ ಪಟ್ಟಿದ್ದಾರೆ. ನೀವು ಕೂಡ ನಿಮ್ಮ ಸರ್ಕಾರವೇ ಅಲ್ಲಿ ಇರೋದ್ರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ, ಈ ಪ್ರಜಾಪ್ರಭುತ್ವದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳು ಒಟ್ಟಾಗಿ ನಡೆದೇ ಹೋದ್ರೆ ರಾಜ್ಯಕ್ಕೆ ಬಹಳ ಹೊಡೆತ ಬೀಳುತ್ತೆ. ನಾನು GST ತರ್ತಕ್ಕಂಥ ಕಾಲದಲ್ಲಿ ನಾನು ಹೇಳಿದ್ದೆ, 9 ಗಂಟೆ ರಾತ್ರಿನಲ್ಲಿ ಹೇಳಿದ್ದೆ ವಿಧಾನಸಭೆಯಲ್ಲಿ, ಇದು ಶ್ರೀಮಂತ ರಾಜರು ಹಿಂದೆ ಸಾಮಂತ ರಾಜನಿಗೆ ಕೆಲವು ಇದ್ರ ರಾಜರು ಕಪ್ಪ ಕಾಣಿಕೆ ತಗೊಂಡೋಗಿ ಡೆಲ್ಲಿಗೆ ಒಬ್ಬಿಸ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಬುದಿ 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 ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡು ಜರೂರು ಹೊಡೆಯೋದಲ್ಲ. ಇದನ್ನು ಯೋಚನೆ ಮಾಡಿ ಅಂತ ಅಂದಾಗ, ಇಲ್ಲ ಕೆಲವು ಕಾನೂನಿದೆ, ನಮ್ಮ ರಾಜ್ಯದಲ್ಲಿ ಬರ್ತಕ್ಕಂಥ ಟ್ಯಾಕ್ಸ್ಗೆ ಏನಾದರೂ ಧಕ್ಕೆ ಆದರೆ ಅದನ್ನು ಗ್ಯಾಪ್ ತುಂಬಿಕೊಡ್ತಕ್ಕಂಥ ಕೆಲಸವನ್ನು ಈ ಕಾನೂನಿನಲ್ಲಿ ಅಡಕಾಗಿದೆ ಅಂತೇಳಿ ಹೇಳಿದರು. 22ನೇ ಇಸ್ವಿವರೆಗೂ ಬಂತು, 22ನೇ ಇಸ್ವಿ ಆದಮೇಲೆ ಗ್ಯಾಪ್ ಬರ್ತಾ ಇಲ್ಲ. ಇವತ್ತು ಆ GST ಕಥೆ ಏನಾಯಿತು, ಸಮಗ್ರವಾದಂಥ ಚರ್ಚೆ ಈ ಸದನದಲ್ಲಿ ಆಗಬೇಕು. GSTಯಿಂದ ಈ ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ತೊಂದರೆ ಏನು? ನಾವು ಯಾರನ್ನು ದ್ವೇಷ ಮಾಡೋದಿಲ್ಲ, ಕೇಂದ್ರ ಸರ್ಕಾರನೂ ದ್ವೇಷ ಮಾಡೋದಿಲ್ಲ. ರಾಜ್ಯ ಸರ್ಕಾರ ತನ್ನ ಇತಿಮಿತಿ ಒಳಗೆ, ತನ್ನ ಬಜೆಟ್ಟಿನ ಇತಿಮಿತಿ ಒಳಗೆ ಏನು ಆದಾಯ ಬರುತ್ತೆ ಆ ಆದಾಯದ ಇತಿಮಿತಿ ಒಳಗೆ ಇವತ್ತು ಸರ್ಕಾರವನ್ನು ನಡೆಸಬೇಕಾದ್ರೆ ಬಹಳ ಸಮಗ್ರವಾಗಿರ್ತಕ್ಕಂಥ ಚಿಂತನೆಯನ್ನ ಮಾಡಬೇಕಾಗಿದೆ. ಆದ್ರಿಂದ ಕಳಸಾ ಬಂಡೂರಿ, ಆಮೇಲೆ ಅಪ್ಪರ್ ಕೃಷ್ಣ ಇವತ್ತು ಅಪ್ಪರ್ ಕೃಷ್ಣದಿಂದ ಹರಿದು ಹೋಗ್ತಕ್ಕಂಥ ನೀರಿನಲ್ಲಿ ಆಂಧ್ರದವರು ಆ ಕಡೆ ಸಮುದ್ರ ಸೇರ್ತಾ ಇದೆ, ಅವರೆಲ್ಲ ಸೋನಾ ಮಸೂರಿ ಬೆಳೀತಾ ಇದ್ದಾರೆ. ನಮ್ಮ ಜನ ಹೋಗಿ ಆ ಸೋನಾ ಮಸೂರಿ ತಂದು ತಿಂತಾವ್ರೆ. ಈ ಅಪ್ಪರ್ ಕೃಷ್ಣಕ್ಕೆ ಎಷ್ಟು ಈಗ ಸರ್ಕಾರ ಮನಸ್ಸು ಮಾಡಿದೆ, ಈ ಸಾರಿ 75,000 ಕೋಟಿ ಆಗಲಿ ಕೊಟ್ಟು ಏನಾದರೂ ಮಾಡಿ ರೈತರ ಜಮೀನನ್ನು ಬಿಡಿಸಿ ಅದಕ್ಕೆ ಆ ಅಪ್ಪರ್ ಕೃಷ್ಣ ಯೋಜನೆಯನ್ನು ಜಾರಿ ಮಾಡಬೇಕು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿದೆ ಸರ್ಕಾರ, ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಆದ್ರಿಂದ ಈ ಅಪ್ಪರ್ ಕೃಷ್ಣ ಯೋಜನೆ ಒಂದು ಕಾರ್ಯಗತ ಆಗಿ ಸಮರ್ಪಕವಾಗಿ ಏನಾದರೂ ಉತ್ತರ ಕರ್ನಾಟಕದ ಎಲ್ಲ ಭಾಗಗಳಿಗೆ ನೀರು ಹೋದ್ರೆ ಇದು ಇಡೀ ಭಾರತ ದೇಶದಲ್ಲಿ ಒಂದು ದೊಡ್ಡ ಮುಂದುವರೆದಂಥ ಪ್ರದೇಶ ಆಗುತ್ತೆ ಉತ್ತರ ಕರ್ನಾಟಕ ಅಂತಕ್ಕಂಥದ್ದನ್ನು ನಾವು ಆಶಾದಾಯಕವಾಗಿ ಅಲ್ಲ, ಆತ್ಮಸಾಕ್ಷಿಯಾಗಿ ನಾವು ಈ ವಿಚಾರವನ್ನು ನಂಬಬಹುದು. ಇಂಥ ಒಂದು ಯೋಜನೆ ಅದು ಯಾಕೆ ನಿಂತಿದೆ, ಯಾರಿಂದ ನಿಂತಿದೆ, ಎಲ್ಲಿ ನಿಂತಿದೆ ಬೇಡ. ಹೌದು, ಇವತ್ತು ಕೇಂದ್ರ ರಾಜ್ಯ ಸರ್ಕಾರದ ಬಜೆಟ್ನಲ್ಲಿ ಇಂಥ ಮಹತ್ತರ ಯೋಜನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂತ ಸಂದರ್ಭಕ್ಕೋಸ್ಕರನೇ ರಾಷ್ಟ್ರೀಯ ಯೋಜನೆಗಳು ಅಂತಕ್ಕಂಥ ಒಂದು ಸ್ಕೀಮನ್ನು ತಂದು ಯಾವ ರಾಜ್ಯ ಒಂದು ಉತ್ತಮವಾದಂಥ ಇಂಥ ಯೋಜನೆಗಳನ್ನು ತರುವಂಥ ಕಾಲದಲ್ಲಿ ಅವನ್ನ ರಾಷ್ಟ್ರೀಯ ಯೋಜನೆಗೆ ಸೇರಿಸಿಕೊಂಡು ಆ ರಾಷ್ಟ್ರೀಯ ಯೋಜನೆಯ ಮುಖಾಂತರ ಹಣವನ್ನು ತೊಡಗಿಸಿ ಆ ಯೋಜನೆಗಳನ್ನು ಪೂರ್ಣಗೊಳಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರದ ಬಕ್ಕಸ ಬರ್ದಲೇನೆ, ಹಣ ಬರ್ದಲೇನೆ, ರಾಜ್ಯ ಸರ್ಕಾರದ ಬಕ್ಕಸದಿಂದಲೇ ಇಂಥ ಮಹತ್ತರವಾಗಿರ್ತಕ್ಕಂಥ ಯೋಜನೆಗಳಿಗೆ ಬಂಡವಾಳವನ್ನು ಹೂಡಲಿಕ್ಕೆ ಆಗೋದಿಲ್ಲ. ಇದು ಇರ್ತಕ್ಕಂಥ ವ್ಯತ್ಯಾಸ. ಇದು ಸುಮ್ಮನೆ ಉತ್ತರ ಕರ್ನಾಟಕ ಅಂದ್ರೆ ಆಗೋದಿಲ್ಲ. ಅದು ಬಹಳ ವೈಮಾನಿಕವಾಗಿ, ಬಹಳ ಸವಿಸ್ತಾರವಾಗಿ, ಉತ್ತಮವಾದಂಥ ವಾತಾವರಣವನ್ನು ಎಲ್ಲ ಕೇಂದ್ರಗಳನ್ನು ಹೊಂದಿರತಕ್ಕಂಥ
ಒಂದು ಉತ್ತಮವಾದಂಥ ಈ ಉತ್ತರ ಕರ್ನಾಟಕ ಆಗಿದೆ. ಆ ಕರ್ನಾಟಕವನ್ನು ನಾವು ನಿಜವಾಗ್ಲೂ ಪ್ರಶಂಸನೆ ಮಾಡಬೇಕು. ಆ ಮಟ್ಟದಲ್ಲಿ ಆಗಿದೆ. ಇವತ್ತು ಹಾವೇರಿನಲ್ಲಿ ವರದಾ ಇಲ್ಲದೆ ಇದ್ರೆ ಅವ್ರು ಎಲ್ಲಿ ಕಬ್ಬು, ವರದಾ ನದಿ ಇಲ್ಲದೆ ಇದ್ರೆ ಎಲ್ಲಿ ಕಬ್ಬು ಬೆಳೀತಾ ಇದ್ರು, ಅಪ್ಪರ್ ಭದ್ರಾ ಇಲ್ಲದೆ ಇದ್ರೆ ಎಲ್ಲಿ ಕಬ್ಬು ಬೆಳೀತಾ ಇದ್ರು. ಏನೋ ಅಪ್ಪರ್ ಭದ್ರಾದಿಂದ ಸ್ವಲ್ಪ ನೀರು ಬರೋ ಹೊತ್ತಿಗೆ ಇವತ್ತು ವರದಾ ನದಿಯಿಂದ ಇವತ್ತು ಹಾವೇರಿ ಜಿಲ್ಲೆ ಜೀವಂತವಾಗಿ ಇವತ್ತು ಒಂದು ಉತ್ತಮವಾದಂಥ ಜಿಲ್ಲೆಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗಿದೆ. ಆರ್ಥಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗಿದೆ. ಇಂಥ ಅನೇಕ ವಿಚಾರಗಳನ್ನು ನಾವು ಮನಗಂಡು ಇವತ್ತು ಆತ್ಮಸಾಕ್ಷಿಯಾಗಿ ನಾವು ಹೋರಾಟವನ್ನು ಮಾಡ್ತಕ್ಕಂಥದ್ದನ್ನು ಕಲಿಬೇಕಾಗುತ್ತೆ. ಹೌದು, ನಿಜ. ಇವತ್ತು ಅಧ್ಯಕ್ಷರೇ ಈಗ ಉತ್ತರ ಕರ್ನಾಟಕದವ್ರು ಯಾರು ಮಾತಾಡಲಿಲ್ಲ. ಅಪ್ಪ ಹೇಳ್ತಪ್ಪ ಇವ್ರದೆಲ್ಲ ಬರೇ ಹಳ್ಳಿ ಮೈಸೂರು ಭಾಗದವ್ರು ಮಾತಾಡಿಸಿ ಎಕ್ಸ್ಪ್ಲೇನ್ ಮಾಡನ್ ಬಿಡ್ರಿ. ಉತ್ತರ ಕರ್ನಾಟಕದ ಎಲ್ಲಾ ಶಾಸಕರು ಮಾತಾಡ್ಲಿಕ್ಕೆ ಬಿಡ್ಬೇಕು. ಅದು ಒಂದು ಗೌಡ್ರೆ, ನೀವು ಕರ್ನಾಟಕದ ಬಗ್ಗೆ ಮಾತಾಡ್ಬೇಕು. ನೀವು ಹಳೆ ಮೈಸೂರು ಭಾಗದ ಉತ್ತರ ಕರ್ನಾಟಕದವರು ಸಮಗ್ರವಾಗಿ ಮಾತಾಡ್ತಾರೆ. ಉತ್ತರ ಬರೀ ಒಣಭಾಷಣ ಮಾತಾಡ್ಬೇಕಾಗಿಲ್ಲ, ಎಲ್ಲರೂ ಮಾತಾಡ್ಲಿ. ಶಿವಲಿಂಗೇಗೌಡರೇ, ಅಧಿಕಾರ ನಿಮ್ಗೆ ನೀವು ಉತ್ತರ ಕರ್ನಾಟಕದ ಜನ ನೀರಾವರಿಯಲ್ಲಿ ಯಾವ ರೀತಿ ಅನ್ಯಾಯ ಆಗಿದೆ ನಮ್ಗೆ ಗೊತ್ತು. ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕದ ಬಗ್ಗೆ ಅವ್ರಿಗೆ ಏನ್ ಗೊತ್ತು? ಉತ್ತರ ಕರ್ನಾಟಕ ಶಾಸಕರನ್ನ ಮಾತಾಡ್ಬೇಕಾದ್ರೆ ಗೊತ್ತಿರಲಿಲ್ಲ. ಉತ್ತರ ಕರ್ನಾಟಕದ ಎಲ್ಲೋಗಿದ್ರೆ ಅವಕಾಶ ಕೊಡಬೇಕು. ಆಯ್ತು, ನೆಕ್ಸ್ಟ್ ಕುಂಡ್ರಲಕ್ ಬಂದಿಲ್ಲ. ನಮ್ಮ ನಾಯಕ ಮಾತಾಡಕ್ಕೆ ಅವಕಾಶ ಕೊಟ್ಟರೆ ನೀವು ಕುಂದಿರ್ಬೇಕು. ಉತ್ತರ ಕರ್ನಾಟಕ ಒಮ್ಮೆ ಅವ್ರು ಮಾತಾಡ್ಲಿ. ದಕ್ಷಿಣ ಕರ್ನಾಟಕ ಮೈಸೂರು ಭಾಗದವ್ರು ಮಾತಾಡಕ್ಕೆ ನಾವ್ಯಾಕೆ ಕೇಳ್ತಿದ್ವಿ? ನೀವೇನು ಮಾಡಿಲ್ಲ. ಇಲ್ಲಿ ಸುಮ್ಮನೆ ಕಷ್ಟ ಇದೆ, ನಾವು ಹೇಳ್ಕೊತೀವಿ. ಮಾಡ್ರಿ ಅಭಿವೃದ್ಧಿ. ಶಿವಲಿಂಗೇಗೌಡ್ರೆ, ನಿಮ್ಗೆ ಅರ್ಥ ಕೊಬ್ಬರಿ ಕೊಬ್ಬರಿ ಅಲ್ಲ, ಕೊಬ್ಬರಿ ಅಲ್ಲ. ಕರ್ನಾಟಕದವ್ರು ಕೊಡ್ತೀನಿ ಅಂತ ಹೇಳಿ. ಶಿವಲಿಂಗಣ್ಣ, ಕೊಬ್ಬರಿ ಅಲ್ಲ ಅದು, ಬೇಡ. ಅವ್ರು ಮಾತಾಡ್ಲಿ ಉತ್ತರ ಕರ್ನಾಟಕದವರು. ನೀವ್ ಯಾಕೆ ಮಾತಾಡ್ತೀರಿ? ನಿಮ್ಗೆ ಏನಾರ ಗೌರವ ಉತ್ತರ ಕರ್ನಾಟಕ ಬಿಜೆಪಿ ನಾವು ಕೊಬ್ಬರಿ ಮಾತಾಡ್ತೀವಿ. ಅವರು ಏನು ನಿಮಗೆ ಇದು ಬೇಕು? ಏನು ಮಾತಾಡಬೇಕು? ಉತ್ತರ ಹಂಗಾರೆ ದಕ್ಷಿಣ ಕರ್ನಾಟಕ ದುಡ್ಡು ಬೇಡ ಅವ್ರಿಗೆ? ಅಲ್ಲ, ಹಳೆ ಮೈಸೂರು ಯಾಕೆ ಬೇಕಾದ್ರೆ ಮಾತಾಡಬಹುದು. ಅವಕಾಶ ಯಾಕಿಲ್ಲ? ಯಾರು ಹೇಳೋದು ನಿಮಗಿಲ್ಲ ಅಂತ ಹೇಳಿ ಇವತ್ತು ಚರ್ಚೆ ಪ್ರಾರಂಭವಾಗಿದೆ. ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ. ಆಮೇಲೆ ಅವರಿಗೊಬ್ರು ಕೊಡ್ತೀವಿ. ಎಲ್ಲರೂ ಮಾತಾಡಿ, ಇನ್ನೂ 2 ದಿವಸ ಆಗಲಿ. ಇಲ್ಲ 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 ಈಗ
ಅಲ್ರಿ ನಿಮಗೆ ಯಾರು ಮಾತಾಡ್ಬೇಡಿ ಅಂತ ಹೇಳ್ತಾರೆ ನಾನು. ನೀವು ಲಿಸ್ಟ್ ಒಳಗದಿರಿ, ನೀವು ಲಿಸ್ಟ್ ಒಳಗದಿರಿ, ಮಾತಾಡ್ತಾರೆ. ಸುಮ್ಮನೆ ಈ ರೀತಿ ನೀವು ಸೀನಿಯರ್ ಆಗಿ ನೀವೆಲ್ಲ ಆ ರೀತಿ ಮಾಡಬಾರ್ದು. ನೀವು ಸೀನಿಯರು, ನೀವು ಸಮಾಜಕ್ಕೆ ಗೌರವ ತರುವ ರೀತಿಯಲ್ಲಿ ಬಂದು ಬಾವಿ ಬೀಳೋದು, ನಿಮ್ಮ ಒಬ್ಬ ಹಿರಿತನಕ್ಕೆ ಇದು ಸರಿಯಾದ ನೀವು ಸರಿಯಾದ ರೀತಿಯಿಂದ ನೀವು ಕುತ್ಕೊಳ್ರಿ. ನಾನು ಅವ್ರು ಉತ್ತರ ಕರ್ನಾಟಕದಾಗ ಮಾತಾಡ್ಬೇಕು ಅಂತ ಎಲ್ಲೈತಿ? ಯಾರು ಬೇಕ ಅಲ್ರಿ? ಈಗ ಅಲ್ಲಲ್ಲ, ಎಲ್ಲರೂ ಮಾತಾಡ್ಲಿ, ಮಾತಾಡಕ್ಕೆ ಅವಕಾಶ ಕೊಡ್ತೀನಿ ಅಂತ ಹೇಳಿ ಪಾರ್ಟಿ ಅಲ್ಲ. ಇಲ್ಲಿಂದ ಒಬ್ಬರು ಮಾತಾಡಿದ್ಮೇಲೆ ಅಲ್ಲಿಂದ ಒಬ್ಬರು ಮಾತಾಡ್ತೀವಿ. ಎಲ್ಲರಿಗೂ ಸಮಾನವಾಗಿ ಯಾರ್ಯಾರಿಗೆ ಏನೇನು ಕೊಡಬೇಕು ಅದು ಕೊಡ್ತೀವಿ. ಯಾಕೆ ನಾವು ಕರ್ನಾಟಕದವರಲ್ವಾ? ಅಲ್ಲ, ಉತ್ತರ ಕರ್ನಾಟಕ ಚರ್ಚೆ ನಮ್ಮ ಬೇರೆ ಟೈಮಲ್ಲಿ ಮಾತಾಡ್ಕೊಳ್ಳಿ. ಮಾತಾಡ್ಲಿ ಬಿಡಿ, ಮಾತಾಡಿದ್ಮೇಲೆ ಅವ್ರು ಮಾತಾಡ್ಲಿ. ಅನುದಾನ ಕೊಡ್ಲಿಕ್ಕೂ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ, ಮಾತಾಡ್ಲಿಕ್ಕೂ ಉತ್ತರ ಕರ್ನಾಟಕ ಅನ್ಯಾಯ. ನಾವೇನು ಬೇಡ ಅಂತೇವೆ, ನೀವು ಮಾತಾಡಬೇಡ್ರಿ ಅಂತ ಹೇಳಿಲ್ಲ. ಈಗ ವಿರೋಧ ಪಕ್ಷದ ನಾಯಕರು ಮಾತಾಡಿದ್ದಾರೆ, ವಿಜಯೇಂದ್ರ ಮಾತಾಡಿದ್ದಾರೆ, ಅವ್ರದಾದ್ಮೇಲೆ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ, ಅವ್ರು ಮಾತಾಡ್ಲಿ. ಆಮೇಲೆ ಈಗ ಅವರ ಅವಕಾಶ ಕೊಟ್ಟಿದ್ದೀರಿ, ಮಾತಾಡ್ಲಿ. ಆಮೇಲೆ ಅವರ ಪಾಟೀಲ್ ಮಾತಾಡ್ಲಿ. ಅವರಲ್ಲಿ 3 ಗ್ರೂಪ್ ಅದಾವ. ವಿಜೇಂದ್ರ ಸಾಹೇಬ್ ಮಾತಾಡಿದ್ರು, ನಮ್ಮ ನಾಯಕರು ಮಾತಾಡಿದ್ರು. ಮಾತಾಡ್ರಿ, ಇರ್ಲಿ, ನಿಮ್ ಸರಿ ಇದೆ, ಮುಂದುವರ್ಸ್ರಿ. ಕುತ್ಕೊಳ್ರಿ, ನೀವು ಕುಂದ್ರಿ, ಕುತ್ಕೊಳ್ರಿ. ಅವ್ರು ಹೋಗ್ತಾರೆ ಬಿಡಿ, ಅವ್ರು ಮಾತಾಡ್ರಿ, ಗೌಡ್ರು ಮಾತಾಡ್ರಿ. ಮಾತಾಡಿದಂತ ಎಲ್ಲರೂ ಸ್ವಲ್ಪ ಈ ದೇಶದಲ್ಲೇ ತಂದಿರ್ತಕ್ಕಂಥ ಗ್ಯಾರಂಟಿ ಯೋಜನೆನ ಉತ್ತರ ಕರ್ನಾಟಕದ ಭಾಗಕ್ಕೆ ಎಲ್ಲೋ ಅಡಚಣೆ ಆಗಿದೆ ಅನ್ನೋ ರೀತಿಯಲ್ಲಿ ಹಣಕಾಸು ಏನೋ ಆಗಿದೆ ಅಂತೇಳಿ ಮಾತಾಡಿದ್ವಿ. ಗ್ಯಾರಂಟಿ ಯೋಜನೆ ಈ ದೇಶದ ಬಡವರಿಗೋಸ್ಕರ, ಯಾರು ನಿಜವಾದಂಥ ಪ್ರಾಮಾಣಿಕವಾಗಿ ಆರ್ಥಿಕವಾಗಿ ಮೇಲಕ್ಕೆ ಬರಬೇಕು, ಸಾಮಾಜಿಕವಾಗಿ ಮೇಲಕ್ಕೆ ಬರಬೇಕು, ಅದಕ್ಕೋಸ್ಕರ ಇವತ್ತು ನಾವು ಗ್ಯಾರಂಟಿ ಯೋಜನೆಯನ್ನು ತಂದು ಜನತೆಗೆ ಕೊಟ್ಟು ಜನತೆಯ ವಿಶ್ವಾಸವನ್ನ ಗಳಿಸಿದ್ವಿ. ಆದ್ರೆ ನೀವು ಅದನ್ನ ಟೀಕೆ ಮಾಡಿ ಇದು ಮಾಡ್ತಾ ಇದ್ರಿ. ಆಯ್ತು, ನಮ್ಮನ್ನು ಟೀಕೆ ಮಾಡಿ ಸ್ವಾಮಿ, ನಿಮ್ಮದೇ ಪಕ್ಷ ಬಿಹಾರದಲ್ಲಿ ಯಾಕೆ ಸ್ವಾಮಿ ಎಲೆಕ್ಷನ್ ಮೊದಲೇ 10,000 ಹಾಕಿರಿ? ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಅಲ್ಲ, ಉತ್ತರ ಕರ್ನಾಟಕ ನೀವು ಟೀಕೆ ಮಾಡಿರಲ್ಲ, ಅದಕ್ಕೆ ಹೇಳಿದೆ. ಉತ್ತರ ಕರ್ನಾಟಕ ಆಮೇಲೆ ಅಲ್ಲ ರಾಜಕಾರಣ ಆಮೇಲೆ ಉತ್ತರ ಕರ್ನಾಟಕ ಮಾತ್ರ ಮಾತಾಡ್ರಿ, ಸಾಕಿಗೆ ರಾಜಕಾರಣ ಆಮೇಲೆ ಮಾತಾಡ್ರಿ. ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದೀರಿ, ಎಲ್ಲಾ ರಾಜ್ಯದಲ್ಲೂ ಕೊಟ್ಟಿದ್ದೀರಿ, ಮತ್ತೆ ಇಲ್ಲಿ ಬಂದು ಗ್ಯಾರಂಟಿ ಸರಿ ಇಲ್ಲ ಅಲ್ಲಿ ಹೇಳಿ ಅವ್ರಿಗೆ. ಅವರು ದೊಡ್ಡ ಯುನಾನಿಮಸ್ ಆಗಿ ಇಂಡಿಯಾ ದೇಶದಲ್ಲೇ ಒಂದು ಧೈರ್ಯವಾಗಿ ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಧೈರ್ಯವಾಗಿ ಒಂದು ಸ್ಟೇಟ್ಮೆಂಟ್ ಕೊಡಿ. ನೀವು ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿ, ಅಧ್ಯಕ್ಷರೇ ನಾವು ಗ್ಯಾರಂಟಿ ತೆಗಿರಿ ಅಂತ ಹೇಳಿ ಆತ್ಮಸಾಕ್ಷಿಯಾಗಿ ಜನತೆ ಮುಂದೆ ಹೇಳಿ. ಅದು ಯಾರು ಸಂಜೆ ಗ್ಯಾರಂಟಿಯಿಂದ ಏನೋ ಆಗಿಬಿಟ್ಟಿದೆ ದೇಶ, ಏನೋ ಕರ್ನಾಟಕ ಎತ್ತ ಹೋಯ್ತೆ ಅಂತ ಯಾಕೆ ಹೇಳಕ್ ಹೋಗ್ತೀರಿ? ಏನೂ ಇಲ್ಲ. ಫರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಎಲ್ಲ ಜನರ ವೈಯಕ್ತಿಕ ಆದಾಯ ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಜನರ ಕೈಗೆ ದುಡ್ಡು ಸಿಗ್ತಾ ಇದೆ. ನೀವ್ ಹೇಳ್ದಂಗೆ ಉತ್ತರ ಕರ್ನಾಟಕಕ್ಕೂ ಗ್ಯಾರಂಟಿ ಕೊಟ್ಟಿದ್ದೀವಿ. ಉತ್ತರ ಕರ್ನಾಟಕದಲ್ಲೂ ಕೂಡ
ಜನ ಬಹಳ ಸೌಖ್ಯವಾಗಿದ್ದಾರೆ, ಬಹಳ ನೆಮ್ಮದಿಯಿಂದ ಇದ್ದಾರೆ. ಆ ಗ್ಯಾರಂಟಿ ಯೋಜನೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಆಯ್ತಪ್ಪ, ಯಾರಾದ್ರೂ ಒಬ್ಬ ಫಲಾನುಭವಿತವ ಗ್ಯಾರಂಟಿ ಯೋಜನೆ ತೊಂದರದು ಸಿದ್ದರಾಮಯ್ಯ ಸರ್ಕಾರ ಸರಿ ಇಲ್ಲ ಅಂತ ಹೇಳಿ ನೀನ್ ಹೇಳ್ಸಪ್ಪ, ನಿಮ್ ಬಿಡಿ ನಿಮ್ ಬಿಜೆಪಿಯವ್ರನ್ನ ಬಾಕಿಯವ್ರು ಹೇಳ್ಸ್ರಪ್ಪ. ಅವ್ರು ತಗೊಂಡ್ ತಿಂತಾವ್ರೆ, ಅವರೆಲ್ಲ ತಗೊಂಡು ಉಪಯೋಗಿಸ್ತವ್ರೆ, ಅವ್ರನ್ನ ಯಾಕೆ ನೀವು ಟೀಕೆ ಮಾಡ್ತೀರಿ? ಗ್ಯಾರಂಟಿ ಯೋಜನೆ ಕೂತ್ಕೊಳ್ರಿ ಸುರೇಶ್ ಗೌಡ್ರೆ, ನೀವು 4-5 ಜನ ನಾನ್ ಭಾಷಣ ಮಾಡಕ್ಕಿದ್ರೆ ನಿಮಗೆ ತಡೆಯಕ್ಕೆ ದಯವಿಟ್ಟು ಸರ್ವೆ ಯಾವಾಗ ಶ್ರೀಮಂತರಿಗೆ ಯಾಕೆ ಕೊಡ್ತೀರಾ ನೀವು? ನನಗೂ ಬಸ್ ಫ್ರೀ, ಬಡವ್ರ ಪರ ಅಲ್ಲ. ನಾನು ಸ್ವಲ್ಪ ಹಿಂಡಾಗ್ರಿ. ಶ್ರೀಮಂತರಿಗೆಲ್ಲ ಬಸ್ ಫ್ರೀ, ಶ್ರೀಮಂತರಿಗೆಲ್ಲ 2000 ಸರ್ಕಾರ ಮನೆ ಕೊಡಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ. 3 ವರ್ಷ ಆಯ್ತು, ಒಂದು ಗುಂಡಿ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ. ಕರ್ನಾಟಕ ಅಭಿವೃದ್ಧಿ ಗುಂಡಿ ಮುಚ್ಚೆ ಇರೋದ ಕಾರಣ ಏನು ಅಂತ ಹೇಳ್ತೀನಿ, ಮುಂದೆ ಕಾಯ್ಕೊಂಡಿರಿ, ಹೇಳ್ತೀನಿ ಮುಂದೆ. ಗುಂಡಿ ಮುಚ್ಚೋದಕ್ಕೆ ನಾನು ಮೊದಲೇ ಹೇಳ್ತೀನಿ, ಈ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ, ಒಕ್ಕೂಟ ವ್ಯವಸ್ಥೆ, ಭಾವನೆ ಹೋಗ್ಬೇಕು, ಒಂದಾಗಿ ಬಾಳ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರೆದೋಗಿದ್ದಾನೆ. ಸಂವಿಧಾನನ ಅಂಬೇಡ್ಕರ್ ಗೊತ್ತಾಯ್ತಾ? ಕಿತ್ತಾಡಿ ಅಂತ ಬರ್ದಲ್ಲ ರೀ, ರಾಜ್ಯನೇ ಬೇರೆ ಕೇಂದ್ರನೇ ಬೇರೆ ಮಲ್ಕಾಯಿ ಧೋರಣೆ ಮಾಡ್ಕೊಂಡು ಈ ದೇಶ ಹಾಳು ಮಾಡಿ ಅಂತ ಹೇಳಿ ಅಂಬೇಡ್ಕರ್ ಸಂವಿಧಾನ ಬರ್ದಲ್ಲ, ಬಹಳ ಸಮಗ್ರವಾಗಿ ಬರ್ದೋಗ್ಯಾರೆ. ಅದೆಲ್ಲ ಒಂದಾಗಿರ್ಬೇಕು. ನೋಡ್ರಿ, ನಿಮ್ ಸರ್ಕಾರ ಜೆಪಿ ಒಳಗಡೆ ಸಂಬಳ ಕೊಡೋಕೆ ಆ ಪರಿಸ್ಥಿತಿಗಿದೆ ನಿಮ್ ಸರ್ಕಾರ. ಈಗ ಇವ್ರೆ ಸ್ವಲ್ಪ ಕೂತ್ಕೊಳ್ರಿ. ನೀವು ಮಂಗಳೂರಿನವ್ರು ಸ್ವಲ್ಪ ಕೂತ್ಕೊಳ್ರಪ್ಪ. ನೀವು ಮಂಗಳೂರಿನವರು, ನೀವು ಮಂಗಳೂರಿನವ್ರು ಇದಿರಲ್ಲ, ನೀವು ಮಂಗಳೂರಿನವ್ರು ಒಂದ್ 2-3 ಜನ. ತುಮಕೂರ ಸುರೇಶ್ ಗೌಡ ಏನು ನಿಮ್ಗೆ ನಾನು ಎದ್ದು ಬಿಟ್ರೆ ನಿಮ್ಗೆ ಏನಾರ ಹಿಡಿತ? ಯಾಕಂಗ್ ಮಾಡ್ತೀರಿ ನೀವು? ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಅಧ್ಯಕ್ಷರೇ. ಕೇಳ್ರಿ, ನೀವು ಯಾವಾಗ ಮಂತ್ರಿ ಆಗ್ತೀರಿ ಅಂತ ಹೇಳ್ಬೇಡಿ. ಆಮೇಲೆ ಈಗ ಮುಂದೆ ನೋಡ್ರಿ, ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದಿಂದ ಹಣ ತಂದು, ಅಲ್ಲಿಂದ ತಂದು, ಇಲ್ಲಿಂದ ತಂದು ಈ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಡಿಸನ್ರಿ. ಬ್ಯಾಡ ಕಿತಾಪತಿ, ಬಿಟ್ಬಿಡ್ರಿ. ಯಾವ ಪಕ್ಷದಲ್ಲಿ 80% ಸರ್ಕಾರ ನಿಲ್ಸಿ. ಅದ್ ಯಾಕೆ ಹಂಗ ಆಡ್ತೀರಿ? ಸುಮ್ನೆ ಎಲ್ಲಾ ಪಕ್ಷದಲ್ಲಿ ಇದಕ್ಕೊಂಡಿರ್ರಿ. ಸ್ವಲ್ಪ ಏನು ಆಗಲ್ಲ, ಸ್ವಲ್ಪ ಇರಿ, ಸಮಾಧಾನವಾಗಿ ಇರೋದ್ ಕಲ್ತ್ಕೊಳ್ಳಿ. ಈಗ ಉದ್ಧಾರ ಮಾಡಬೇಕು ಅನ್ನೋದು ನಿಮ್ಮ ಅಭಿಮಾನದಲ್ಲಿದ್ರೆ, ಇವತ್ತು ಎಲ್ಲೆಲ್ಲಿಂದ, ಯಾವ ಮೂಲದಿಂದ, ಯಾವ್ಯಾವ ಭಾಗದಿಂದ, ಯಾವ್ಯಾವ ಕಡೆಯಿಂದ ನಮಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಹುಡುಕಿ ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ತಗೊಬಂದು ಕರ್ನಾಟಕವನ್ನ ಸಾರ್ವಭೌಮ ಕರ್ನಾಟಕ ಅಂತ ಹೇಳಿ ಕಟ್ಟಿ, ಕರ್ನಾಟಕ ರಾಜ್ಯವನ್ನ ಈ ಭಾರತ ದೇಶದಲ್ಲೇ ಒಂದನೇದು ಮಾಡೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ, ನಾವು ಪ್ರಯತ್ನ ಮಾಡ್ತೀವಿ. ದ್ವೇಷ ಬಿಡಿ. ಈ ದ್ವೇಷ ರಾಜಕಾರಣದಿಂದ ಕರ್ನಾಟಕ ಯಾವತ್ತು ಏನೋ ಇದಾಗುತ್ತೆ ಅಂತ ತಿಳ್ಕೋಬೇಡಿ. ಯಾರೇ ಇರಲಿ, ಕೇಂದ್ರದಲ್ಲಿ ಅವರಿರ್ಲಿ, ಇವರಿರ್ಲಿ, ನಾವಿರ್ಲಿ, ಎಲ್ಲರ ಹತ್ರನೂ ತಂದು ಹಣನ ಸಂದಾಯ ಮಾಡ್ಕೊಂಡ್ರೆ ಕರ್ನಾಟಕ ರಾಜ್ಯದ ಬಜೆಟ್ನಿಂದಲೇ, ಆದಾಯದಿಂದಲೇ ನೀವು ಈ ಸಮಗ್ರ ಕರ್ನಾಟಕವನ್ನ ಕಟ್ತೀವಿ ಅಂತಕ್ಕಂಥ ಕನಸೇನಾರ ಕಂಡಿದ್ರೆ ಅದು ಸಾಧ್ಯ ಇಲ್ಲ. ಎಲ್ಲವೂ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಕೊಡೋದನ್ನ ಕೊಡಬೇಕು, ತರೋದನ್ನ ತರಬೇಕು. ಎಲ್ಲ ಯೋಜನೆಗಳನ್ನ ಅಲ್ಲಿ 50% ಯೋಜನೆಯ ಸಿಂಧುತ್ವ ಆ ಪುಣ್ಯಾತ್ಮೃತ ಐತೆ. ಒಂದು ಎತ್ತಿನೊಳಗೆ 2 ವರ್ಷ ಆಯ್ತು ಎತ್ತಿನೊಳಗೆ ನೀರು ಬಿಟ್ಟು ಈಚೆ ಕಡಿಕೆ ಅರಣ್ಯ ಇಲಾಖೆನಲ್ಲಿ ಒಂದೇ ಒಂದು ಕೊಯ್ರಿ ಹಾಕಿ ಎತ್ತಿನೊಳಗೆ ಇವತ್ತಿನಿಂದ 2.5 ವರ್ಷದಿಂದ ನೀರು ಹೋಗಿ ಸಮುದ್ರ ಸೇರ್ತಾ ಇದೆ ಹೊರತು ಇಲ್ಲಿಗೆ ನೀರು ಬಂದಿಲ್ಲ. ಶಿವಲಿಂಗೇಗೌಡ್ರೆ, ಆದ್ರಿಂದ
ಅರಣ್ಯ ಇಲಾಖೆ ಓ, ಶಿವಲಿಂಗೇಗೌಡ್ರೆ, ಅರಣ್ಯ ಇಲಾಖೆ ಪೂರ್ಣ ಜಿಲ್ಲೆಗಳೆಲ್ಲ ಇದಾವೆ ಇಲ್ವಾ? ಅರಣ್ಯ ಇಲಾಖೆ ಶಿವಲಿಂಗೇಗೌಡ್ರೆ, ಅರಣ್ಯ ಇಲಾಖೆ ನೋಡಿ, ಅನುಮತಿಯನ್ನು ಸಮಸ್ಯೆ ಕೊಡಬೇಕು. ಯಾವ ಆ ಯೋಜನೆ ಮರೆಯಲ್ಲ. ಏನಾಗಿದೆ ಹೇಳಿ, ಹೇಳಿ. ಈ ಅರಣ್ಯ ಇಲಾಖೆ ಒಂದರಿಂದಲೇ ಅನೇಕ ನೀರಾವರಿ ಯೋಜನೆಗಳು ಇವತ್ತು ನಿಂತಿದ್ದಾವೆ. ನಮ್ಮ ತೆರಿಗೆ ಯೋಚನೆ ಮಾಡಬೇಕು. ಅರೆ ರೇ ಮಂಜಣ್ಣ, ಯಾಕೆ ನಿಂತಿದ್ದೆಪ್ಪ? ಅರಣ್ಯ ಇಲಾಖೆಯಿಂದ ನಿಂತಿದ್ದೆ ಇಲ್ವಪ್ಪ? ಎತ್ಕೊಳೆ ಹೇಳು, ನೀನು ಆತ್ಮಸಾಕ್ಷಿಯಾಗಿ ನೀನು ಅಲ್ಲೇ ನಿಂತಲೇ ಹುಟ್ಟದು. ಆತ್ಮಸಾಕ್ಷಿಯಾಗಿ ಹೇಳು. ಅರಣ್ಯ ಇಲಾಖೆಯಿಂದ ಇವತ್ತು 2 ವರ್ಷದಿಂದ ನೀರು ಅರ್ಸಿಕೆರೆ ತುಮಕೂರವರೆಗೂ ಹೊರದಿಲ್ವಾ? ಏನಿದು ಒಳ್ಳೆ ಎಳೆ ಮಕ್ಕಳಾಡ್ದಂಗೆ ಆಡ್ತಿರಲ್ರಿ ಅಸೆಂಬ್ಲಿ ಬಂದು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವ ನಿರೀಕ್ಷೆಯೊಳಗೆ ನಮ್ಮ ಭಾಗದ ಜನನೂ ಇದ್ದಾರೆ. ಈ ರೀತಿ ನಾವು ಉತ್ತರ ಕರ್ನಾಟಕದವ್ರ ಮಾತಾಡಲಿ, ದಕ್ಷಿಣ ಕರ್ನಾಟಕದವ್ರ ಮಾತಾಡಲಿ, ಕರಾವಳಿಯವರ ಮಾತಾಡಲಿ, ಅವರು ಎಲ್ಲರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹೆಂಗೆ ಆಗಬೇಕು ಅನ್ನೋದನ್ನು ಹೇಳಬೇಕು, ಕೇಳಬೇಕು, ಚರ್ಚೆ ಆಗಬೇಕು, ಸಂವಾದ ಆಗಬೇಕು. ಯಾಕಂದರೆ ಈ ಸದನದ ಒಟ್ಟು ಸಹಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬೇಕಾಗಿದೆ. ಆದರೆ ನಮ್ಮ ಭಾಗದಿಂದ ಮಾತನಾಡುವಂಥ ಮಾತುಗಾರರು, ಗೌರವಾನ್ವಿತ ಸದಸ್ಯರು ಮಾತನಾಡುವಾಗ ನೀವು ಹೀಗೆ ಎದ್ದು ನಿಂತ್ಕೊಂಡು ನೋಡಿ, ಪ್ರಿಯಾಂಕಾ ಖರ್ಗೆ ಮಾತಾಡಿದ್ರಲ್ಲ, ಅವಾಗ ಬುದ್ಧಿವಾದ ಹೇಳಲಿಕ್ಕೆ ಎಲ್ಲ ಹೋಗಿತ್ತು. ಅವಾಗ ಬುದ್ಧಿವಾದ ಹೇಳ್ಬೇಕಿಲ್ಲ, ಅವಾಗ ಬುದ್ಧಿವಾದ ಹೇಳ್ಬೇಕಿಲ್ಲ. ಡಿಸ್ಟರ್ಬ್ ಮಾಡಿದ್ರಲ್ಲ. ಅಲ್ಲ, ಒಬ್ಬ ಸಂಸದೀಯ ಸಚಿವರು ಮಾತಾಡುವ ಹೊತ್ನ್ಯಾಗ ನೀವು ಎಂತಿಂತ ಸರಿ ಕೂತ್ಕೊಳ್ರಿ, ಸುಮ್ನೆ ಮಾತಾಡಕ್ ಬಿಡೋದಿಲ್ಲ. ಏನಿಲ್ಲ, ಈ ರೀತಿ ನೀವು ಅಡೆತಡೆ ಒಡ್ಡೋದಾದರೆ ಚರ್ಚೆ ತನ್ನ ಗಂಭೀರತೆಯನ್ನು ಕಳೆದುಕೊಳ್ತದೆ. ಅವ್ರು ಏನಾರು ಮಾತಾಡಿದ್ರ ಮೇಲೆ ನಿಮ್ಮ ತಕರಾರಿದ್ರೆ ಅವ್ರು 4 ಪಟ್ಟು ನೀವು ಮಾತಾಡ್ರಿ, ಏನೂ ತಕರಾರಿಲ್ಲ. ಆದರೆ ಮಾತನಾಡುವಾಗ ಅಡ್ಡಿ ಮಾಡುವಂಥ ಪ್ರವೃತ್ತಿ ನಮ್ಮ ಸದನದಲ್ಲಿ ಬರಬಾರ್ದು. ಅದಕ್ಕೆ ನಾನು ವಿಶೇಷವಾಗಿ ವೇದವ್ಯಾಸರಲ್ಲಿ ವಿನಂತಿ ಮಾಡ್ತೇನೆ, ತಾವು ಸ್ವಲ್ಪ ಸೌಮ್ಯವಾಗಿ ಸುಮ್ಮನೆ ಕೂತ್ರಿ. ಅಧ್ಯಕ್ಷೆ, ಸದನ ಅಧ್ಯಕ್ಷೆ, ನನ್ನ ಹೆಸರು ಅಲ್ಲ, ಹಿರಿಯರು ಸಚಿವರು ಹೆಸರು ಉಲ್ಲೇಖ ಮಾಡಿದ್ದಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ ದಯವಿಟ್ಟು. ಅವರು ಇದು ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯಗಳಿರಬೇಕು. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಂತ್ರಿಯಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಅಥವಾ ಇನ್ನಿತರ ಮಂತ್ರಿಗಳು ಎದ್ದೆದ್ದು ಮಾತಾಡ್ತಾರೆ ಅಂತ ಹೇಳಿದ್ರೆ ಯುವಕರು, ವಿರೋಧ ಪಕ್ಷದ ಶಾಸಕರು ಮತ್ತೇನು ಮಾಡಬೇಕು? ಮಾತಾಡ್ತಾರೆ. ಖರ್ಗೆ ಸಾಹೇಬರು ಮಂತ್ರಿಗಳು ಮಾತಾಡುವಾಗ ಅಧ್ಯಕ್ಷರು ಮಾತಾಡಲ್ಲ, ಎಲ್ರಿಗೂ ಸಚಿವರ ಆಯ್ತು ನೀವು ಹೇಳಿದ್ ಕೇಳ್ತೇವೆ. ನೀವು ಪದೇ ಎದ್ದು ಆಚರಣೆ ಬರಬೇಕು. ಅವರು ಎದ್ ನಿಂತು ಅಧ್ಯಕ್ಷರ ಪರ್ಮಿಷನ್ ತಗೊಂಡ್ ಮಾತಾಡ್ತಾರೆ, ತಾವು ಕುಂತಲೇ ಅನುಮತಿ ಕೊಟ್ಟಿಲ್ಲ. ಒಂದ್ ನಿಮಿಷ ಏ ಅಧ್ಯಕ್ಷರ ಪರ್ಮಿಷನ್ ತಗೊಂಡ ಪ್ರಿಯಾಂಕಾ ಖರ್ಗೆ ಅವ್ರು ಯಾವಾಗ ಮಾತಾಡ್ಯಾರ ರೆಕಾರ್ಡ್ ತೆಗಿಸ್ ನೋಡ್ರಿ. He's above the speaker. He's above the speaker. He's above the law. He's above the house. ಈ ಸದನ He's above the house. ನೋಡ್ರಿ, ಅವ್ರು ಹಂಗ್ ಮಾಡ್ತಾರಪ್ಪ, ಅವ್ರಿಗೆ ಅದನ್ನೇ ಕಲಿಸ್ತೀರ. ಮಾಡಬಾರ್ದು. ಹೇಳ್ತಾ ಇದ್ದೇನೆ. You being a senior minister. ಈ ರೀತಿ ನಡ್ಕೊಂಡು ಗ್ರಾಮ ಪಂಚಾಯತ್ಗೂ ಬರೋದಿಲ್ಲ.
ಆ ನಮೂನೆ ಮಾಡಿದ್ರೆ ಸದನ ಹೆಂಗ್ ನಡೆಸಬೇಕು? ಈಗ ಮಾತಾಡೋಕೆ ಅವಕಾಶ ಕೊಡೋದು ಮುಗಿಸ್ಬಿಡ್ತೈತಿ. ಇಷ್ಟೊತ್ತಿಗೆ ಅವ್ರು ಮುಗಿಸ್ತಿದ್ರು, ಅವ್ರು ಮುಗಿಸಿದ್ರೆ ಇನ್ನೊಬ್ರು ಮಾತಾಡ್ತಿದ್ರು. ಶಿವಲಿಂಗೇಗೌಡರು ಮಾತಾಡ್ರಿ, ಮಾತಾಡ್ರಿ, ಸಬ್ಜೆಕ್ಟಿಗೆ ಬರ್ರಿ, ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡ್ರಿ. ಒಕ್ಕೂಟ ಬೇಡ, ಉತ್ತರ ಕರ್ನಾಟಕ ಮಾತಾಡಿ. ನಾನು ಉತ್ತರ ಕರ್ನಾಟಕನೇ ಮಾತಾಡೋದು. ಇನ್ನೇನು ನಾವು ತಂದಿರೋ ಗ್ಯಾರಂಟಿ ಯೋಜನೆನ ನಾವು ಹೇಳ್ಕೊಂಡು ಉತ್ತರ ಕರ್ನಾಟಕದವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಕೋಬಾರ್ದೇನಪ್ಪ? ಅದು ತಪ್ಪೇನ್ರಪ್ಪ? ಅಲ್ಲ, ನಾವು ಹೇಳ್ಕೋಬಾರ್ದೆ ಹೇಳಿ. ಅಂಥ ಒಂದು ಯೋಜನೆ ಕೊಟ್ಟು 1,10,000 ಕೋಟಿ ಹಣವನ್ನು 2 ವರ್ಷದಲ್ಲಿ ಈ ರಾಜ್ಯದ ಜನತೆಗೆ ಸಮಗ್ರವಾಗಿ ಹಂಚಿದ್ದೀವಿ. ಅದನ್ನ ನಾವು ಹೇಳ್ಕೊಳ್ಳದೆ ಹೋದ್ರೆ ಹೆಂಗಾಗತ್ತೆ ಹೇಳಿ? ಕೊಟ್ಟಿದೀವಲ್ಲಪ್ಪ, ದಾಖಲೆ ಸಮೇತ ಕೊಟ್ಟಿದೀವಲ್ಲ. ನೋಡಿ, ತಡ್ಕಣಕ್ಕೆ ಹಾಕಲ್ಲ, ಎದ್ದು ಬಿಡ್ತೀರಾ. ನಿಜ ಸುಳ್ಳು ಅಂದ್ರಿ. ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲಪ್ಪ, ಏನಾರ ಉತ್ತರ ಕರ್ನಾಟಕ ಕೊಡ್ದಲ್ಲ ಇದ್ರೆ ಮೋಸ ಮಾಡ್ಯಾರ ಅಂತ ಹೇಳಿ ಉತ್ತರ ಕರ್ನಾಟಕ ಕೊಟ್ಟಿದೀವಲ್ಲ ಗ್ಯಾರಂಟಿ ಯೋಜನೆನ. ಅಭಿವೃದ್ಧಿ ಬಗ್ಗೆ ಹೇಳಿ ಅಂತ. ಅಭಿವೃದ್ಧಿ ಬಗ್ಗೆ ಮಾತಾಡಿ. ಉತ್ತರ ಕರ್ನಾಟಕ ಅಭಿವೃದ್ಧಿನೂ ಉತ್ತರ ಕರ್ನಾಟಕಕ್ಕೆ ಏನ್ ಅಭಿವೃದ್ಧಿ ಮಾಡಿದ್ವಿ, ನಮ್ ಪ್ರಯತ್ನ ಏನು ಅಂತ ಹೇಳಿದ್ವಪ್ಪ. ಕಳಸಾ ಬಂಡೂರಿನ ಬಹಳ ವರ್ಷಗಳಿಂದ ನಡೀತಾ ಇದ್ದಂತ ಒಂದು ಹೋರಾಟವನ್ನ ಹತ್ತಿಕ್ಕಿ ಈಗ ಅದನ್ನ ನಿಮ್ಮ ಕೇಂದ್ರ ಸರ್ಕಾರದವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತದಂಗೆನೆ ಒಂದೇ ಒಂದು ತಿಂಗಳೊಳಗೆ ಟೆಂಡರ್ ಕರೆದು ಕಳಸಾ ಬಂಡೂರಿನ ಇದು 8ನೇ ಸಲ ಹೇಳೋದು. ಈಗ 8ನೇ ಸಲ. ಎಷ್ಟು ವರ್ಷದ ಶಿವಲಿಂಗೇಗೌಡರು ಒಂದ್ ನಿಮಿಷ ಹೇಳ್ರಿ. ಒಂದ್ ನಿಮಿಷ ಶಿವಲಿಂಗೇಗೌಡರು. ಇದೇನ್ರಪ್ಪ ತೀರ್ಥಯಾತ್ರೆ? ನಾನು ಯಾರೋ ಒಬ್ಬನಿಗೆ ನನಗೆ ಯಾಕೆ ಇಷ್ಟೊಂದು ಟ್ಯಾಕಲ್ ಮಾಡ್ತೀರಿ? ಯಾರ್ಯಾರ ಮುಖ್ಯಮಂತ್ರಿಗಳಿಗೋ ಯಾರ್ಯಾರ ಮಾಡಿದ್ರೆ ಸರಿ ಹೋಗುತ್ತೆ, ನಮ್ಗೆ ಯಾಕ್ರಿ ಹಿಂಗ ಟ್ಯಾಕಲ್ ಮಾಡ್ತೀರಿ? ಸಿ ಪಾಟೀಲ್ ರೇ, ಒಂದ್ ನಿಮಿಷ. ಇದೇನ್ ಪಾಟೀಲ್ ರೇ ನೀವು ಹಿಂಗ? ಒಂದೇ ನಿಮಿಷ. ಕಳಸಾ ಬಂಡೂರಿ ಬಗ್ಗೆ ಸರ್ ಏನ್ ಹೇಳ್ತಾರೆ ಕೇಳಲ್ಲ. ಕಳಸಾ ಬಂಡೂರಿ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ನಾನು ಮಾಡೇನಿ. ಸ್ನೇಹಿತರಾದಂಥ ಕೋನ್ ರೆಡ್ಡಿ ಅವರು ಮಾಡ್ಯಾರ, ಕಾನೂನು ಸಚಿವರಾದಂಥ SK ಪಾಟೀಲ್ ಅದಾರ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ, ಜಗದೀಶ್ ಶೆಟ್ಟರ್ ಹೋರಾಟ ಮಾಡಿದ್ದಾರೆ, ಕೇಂದ್ರ ಸಚಿವರು ಈ ಸದನ ಸದಸ್ಯರಾದಂಥ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ. ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ. ಅಲ್ಪ ಸ್ವಲ್ಪ ಅಡೆತಡೆಗಳದಾವು, ಆ ಅಡೆತಡೆಗಳನ್ನು ನಿವಾರಿಸ್ತೇವೆ. ಕಳಸಾ ಬಂಡೂರಿ ಈ ರಾಜ್ಯದೊಳಗೆ ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಗದಗ ಜಿಲ್ಲೆ, ನರಗುಂದ ತಾಲೂಕು, ಗದಗ ಜಿಲ್ಲೆ, ಬೆಳಗಾವಿ ಜಿಲ್ಲೆ ಮತ್ತು ಬಾದಾಮಿ ಜಿಲ್ಲೆಗಳಿಗೆ ಏನಾದರೂ ಅನುಕೂಲ ಆಗುವಂಥ ನೀರು ಹರಿದು ಬರಬೇಕಾದ್ರೆ ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಹೇಳ್ತೇನೆ. ಅದನ್ನ ನಿಮ್ ಪಕ್ಷ ಒಪ್ಪಲ್ಲ. ಈಗ 500 ಕೋಟಿ ಹಾಕರ್ ನಾವು ಬಜೆಟ್ ಈಗ ನಮ್ಗೆ ಹಾವೇರಿ ಜಿಲ್ಲೆಯವನು ನಮ್ದು ಉದ್ದೇಶ ಇದೆ. ಇವರು ರಾಜಕಾರಣ ಮಾಡ್ತಾ ಇದಾರಂತೆ ಮಾಡಬಾರ್ದು. ನೀವು ಯಾವಾಗ ಮಾಡ್ತೀರಿ ಅದನ್ನು ಯಾಕ್ರಣ ಹಿಂಗೆ ಮಾತಾಡ್ರಿ, ಸುಮ್ನೆ ಮಾತಾಡ್ರಿ. ತಮ್ಮ ಅದ ಹೆಂಗೆ ನೀವು ಯಾಕೆ ಮಾತಾಡ್ತೀರಿ? ಆಯ್ತು ಮಾತಾಡಿ ಸ್ವಾಮಿ. ಅದು ಶಿವಲಿಂಗೌಡರು ಮಾತಾಡಿ. ಅಲ್ಲ ಈಡಾಗ್ಯಾರ ಸರ್. ಮಾನ್ಯ ಅಧ್ಯಕ್ಷರೇ, ಕಳಸಾ ಬಂಡೂರಿಗೆ ಏನು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಸ್ ಇದೆ ಅದನ್ನ ಕೇಂದ್ರ ಸರ್ಕಾರ ಕ್ಲಿಯರ್ ಮಾಡಿಕೊಟ್ರೆ ಬಹಳ ದೊಡ್ಡ ಯೋಜನೆಗೆ ನಾವು ಟೆಂಡರ್ ಕರೆದು ಕೆಲಸ ಶುರು ಮಾಡಿಬಿಡ್ತೀವಿ ಅಂತ ಅವ್ರು ಹೇಳಿದರು. ನಾನು ಅವ್ರನ್ನ ಅಭಿನಂದಿಸ್ತೇನೆ. ಅದಕ್ಕೆ CC ಪಾಟೀಲ್ ಉತ್ತರ ಕೊಟ್ಟಿದ್ದಾರೆ. ನಾನು ಶಿವಲಿಂಗೇಗೌಡರಿಗೆ ಏನು ವಿನಂತಿ ಮಾಡೋದು ಅಂತ ಕೇಳಿದರೆ, ನೀವು ಕಳಸಾ ಬಂಡೂರಿದ್ ಮಾಡಲೇಬೇಕು, ಅಗತ್ಯ, ನಾವು ಮಾಡೋಣ ಅದನ್ನು. ಅದಕ್ಕಿಂತ ಮುಂಚೆ RDPRನಲ್ಲಿ ಬಿಡುಗಡೆ ಆದಂಥ 10 ಕೋಟಿ ಹಣಕ್ಕೆ, ಪ್ರಗತಿ ಪಥದ ಅನುದಾನಕ್ಕೆ ಏನಾದ್ರು ಅಡಚಣೆಗಳಿದ್ರೆ ದಯಮಾಡಿ ಅದನ್ನು ಟೆಂಡರ್ ಮಾಡಿಸ್ಕೊಡಿ. ಅವಾಗ ನಿಮಗೆ ಸಮಾಧಾನ ಆಗುತ್ತೆ. ನೀವು ಕಳಸಾ ಬಂಡೂರಿ ಆಮೇಲೆ ಹೋಗಿ, 10,000 ಕೋಟಿಗೆ ಆಮೇಲೆ ಹೋಗಿ. ಈಗ 10 ಕೋಟಿ 25 ಕೋಟಿ ನೋಡಿ, ಮಾತಾಡಬೇಕಾದ್ರೆ ಪ್ರತಿಯೊಂದು ವಿಚಾರ ಕೂಡ ಕೌಂಟರ್ ಆಗಿ ಮಾತಾಡಬಹುದು. ಸರಿ ಇದೆ, ಹೇಳ್ತೀನಿ. ಶಿವಲಿಂಗೌಡರು ನೀವು ಕಂಟಿನ್ಯೂ ಮಾಡಿ, ಯಾಕೆ ಉತ್ತರ ಕೊಡ್ತೀರ ನೀವು? ಒಂದೇ ನಿಮಿಷ ಅಧ್ಯಕ್ಷರೇ. ಅದೇ ನೀವು ಉತ್ತರ ಕೊಟ್ಟಲ್ಲ ಪ್ರಾಬ್ಲಮ್. ನಿಮ್ಮ ಈ ಸಬ್ಜೆಕ್ಟ್ ಮಾತಾಡಿಕೊಂಡು ಹಣ RDPR ಹಣ ಆಗ್ಲಿ ಮತ್ತೊಂದಾಗ್ಲಿ ಯಾಕೆ ನಿಂತಿದೆ, ಎಲ್ಲಿಂದ ನಿಂತಿದೆ, ಹೆಂಗ್ ನಿಂತಿದೆ ಅನ್ನೋದನ್ನ ನಾನು ಮುಂದೆ ಬರ್ತೀನಿ.
ಈಗ ನಾನು ಹೊಂಟಿರೋದು ಸಮಗ್ರವಾಗಿರ್ತಕ್ಕಂಥ ಶಿವಲಿಂಗ ಅವ್ರ ಮಾತು ಯಾರು ಕಲ್ಯಾಣ ಮಾಡಬೇಡಿ. ನಮ್ಮ ಸಮಗ್ರವಾಗಿರ್ತಕ್ಕಂಥ ಉತ್ತರ ಕರ್ನಾಟಕದನ್ನ ಹೆಂಗೆ ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿ ನಾನು ಸಲಹೆ ಸೂಚನೆ ಕೊಡ್ತಾ ಇದ್ದೀನಿ. ಸ್ವಲ್ಪ ದಯಮಾಡಿ ಸ್ವಲ್ಪ ಇದಾಗ್ಬಿಟ್ರೆ ನಮ್ದು ಏನಿಲ್ಲ. ನಾವು ಈಗ ನೀವೆಲ್ಲ ಹೇಳ್ಕತ್ತೀರಿ, ಶಿವಲಿಂಗ ಅವ್ರೆ ಹೇಳ್ಕೊಂಡ್ ಹೋದ್ರೆ ಹೆಂಗೆ? ಶಿವಲಿಂಗ ಅವ್ರೆ ನೀವು ಮಾತಾಡಿಕೊಂಡು ಅವ್ರನ್ನ ಯಾಕೆ ಉತ್ತರ ಕೊಡ್ತೀರಿ ನೀವು? ಈಗ ನಿಮ್ಮ ಸಬ್ಜೆಕ್ಟ್ ಏನು ಅದನ್ನು ಮಾತಾಡಿಕೊಂಡು ಈಗ ಬಹಳ ದೊಡ್ಡ ಸಮಸ್ಯೆ ಇಡೀ ರಾಷ್ಟ್ರ ಸೆಳೆದಂತಂತೂ ಕಬ್ಬಿನ ಬೆಲೆ ನಿಗದಿ ಬಗ್ಗೆ. ಕಬ್ಬು ಹೋರಾಟ ಬಹಳ ತೀವ್ರಗತಿನಲ್ಲೇ ಉತ್ತರ ಕರ್ನಾಟಕದಲ್ಲಿ ನಡೀತು. ಕಬ್ಬಿನ ರೈತರು ನಮಗೆ ಬೆಂಬಲ ಬೆಲೆಯನ್ನು ಕೊಡಿ, ನಮಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ, ನಮ್ಮ ಹೋರಾಟ ಅಂತೇಳಿ ಬಹಳ ದೊಡ್ಡ ಪ್ರಮಾಣದ ಹೋರಾಟ ನಡೀತು. ಆಯ್ತು, ಕಬ್ಬು ಇಲ್ಲಿ ಸುಮಾರು 80 ಕಬ್ಬನ್ನು ಅರಿಯತಕ್ಕಂಥ ಮಾಲೀಕರಿದ್ದಾರೆ. 10 ಲಕ್ಷ ಟನ್ನು ಕಬ್ಬನ್ನು ಅರಿಯತಕ್ಕಂಥ ಬೆಳೆಯತಕ್ಕಂಥ ರೈತರು ಇದ್ದಾರೆ. ಅವರ ಜೀವನಾಡಿ, ಅವರ ವಾಣಿಜ್ಯ ಬೆಳೆ. ಇಂಥ ರೈತರಿಗೆ ನಾವು ಉತ್ತಮವಾದಂಥ ಬೆಲೆಯನ್ನು, ಅವರ ಕಷ್ಟ ಸುಖವನ್ನು ನಿವಾರಣೆ ಮಾಡ್ತಕ್ಕಂಥದ್ದು ನಮ್ಮ ಎರಡೂ ಸರ್ಕಾರದ ಜವಾಬ್ದಾರಿ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡಬೇಕು? ಪ್ರಾಮಾಣಿಕವಾದಂಥ ಪ್ರಯತ್ನ ಆಗಬೇಕು. ಇವತ್ತು ಏನಾಗಿದೆ ಈ ವ್ಯವಸ್ಥೆ ಒಳಗಡೆ, ಈ ಕಬ್ಬನ್ನು ಅರಿದಂಥ ಸಂದರ್ಭದಲ್ಲಿ ಇಳುವರಿಯ ಆಧಾರದ ಮೇಲೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಆ ಎಥನಾಲ್ ಏನ್ಗೆ ನಾವೇನು ಎಥನಾಲ್ ಎಲ್ಲ ಹೋದ್ರು, ಆ ಎಥನಾಲ್ ಎಲ್ಲ ನಾನು ಅವ್ರ ಯಾರು ತಿಳ್ಕೊಂಡಿದ್ದೀನಿ, ಎಥಿನಾಲ್ ಅಲ್ಲಿ ಏನು ಒಂದು ಅದ ಪ್ರಮಾಣ ಇದೆ. ಅದಕ್ಕೆ ಕೇಂದ್ರ ಮತ್ತು ರಾಜ್ಯಗಳ ಒಕ್ಕೂಟ ಅಂತ ನಾನು ಯಾವಾಗಲೂ ಯಾಕೆ ಬಡ್ಕತ್ತೀನಿ ಇದಕ್ಕೆ, ಅಲ್ಲಿ MSP ರೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಅಧಿಕಾರವನ್ನ ಸಂವಿಧಾನಬದ್ಧವಾಗಿ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ. ಕೇಂದ್ರ ಸರ್ಕಾರಕ್ಕೆ ಮಾತ್ರ ಆ ಬೆಲೆಯನ್ನ ನಿಗದಿ ಮಾಡ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕಿಲ್ಲ. ಆದ್ರಿಂದ ರಾಜ್ಯ ಸರ್ಕಾರ ಅದನ್ನ ಕಾರ್ಯಗತ ಮಾಡಿ ಆ ಕೇಂದ್ರ ಕೊಟ್ಟಂತ ಬೆಲೆಯನ್ನ ಕಾರ್ಯಗತ ಮಾಡಿ ಬೇಕಾದ್ರೆ ಹೆಚ್ಚುವರಿ ಸಹಾಯಧನವನ್ನು ಕೊಡ್ಬೋದು. ಈಗ ನಮ್ಮ ಕೊಪ್ಪರಿಗೆ ಕೇಂದ್ರ 12,000 ಕೊಡ್ತು, ನಾವು 2,000 ರೂಪಾಯಿ ಕ್ವಿಂಟಾಲಿ ಕೊಡಬೇಕು ಅಂತೇಳಿ ನಾವು ಕೇಳಿ ತಗೊಂಡು ಕೊಟ್ಟರು. ಆ ರೀತಿ ಹೆಚ್ಚುವರಿ ಬೆಂಬಲ ಬೆಲೆಯನ್ನ ರಾಜ್ಯ ಸರ್ಕಾರದ ಬಕ್ಕಸ್ತಿಂದ ಕೊಡಬಹುದು, ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಆದ್ರೆ ಅದು ಕೊಡೋಣ ಅದನ್ನೇ ಹೇಳ್ತೀನಿ. ಆದ್ರೆ ಯಾಕೆ ಹಿಂಗೆ ಡಿಸ್ಟರ್ಬೆನ್ಸ್ ಮಾಡ್ತೀರಿ? ಆದ್ರಿಂದ ಆ ಒಂದು ಬೆಂಬಲ ಬೆಲೆಯನ್ನ ಕೊಡ್ತಕ್ಕಂಥದ್ರಲ್ಲಿ ನಿಗದಿ ಮಾಡಿರ್ತಕ್ಕಂಥದ್ದು 31 ರೂಪಾಯಿನ ನಿಗದಿ ಮಾಡಿದೆ ಸರ್ಕಾರ, ಬಹಳ ವರ್ಷಗಳ ಹಿಂದೆ ಮಾಡಿದೆ. ಇತ್ತೀಚೆಗೆ ಆಗಿಲ್ಲ ಆ ಬೆಂಬಲ ಬೆಲೆ, ಅದು ಆಗಬೇಕು, ನಿಗದಿ ಮಾಡಿ. ಒಂದು ಕಡೆ ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ, ಆ ಕಬ್ಬನ್ನ ಅರಿಯತಕ್ಕಂಥ ಮಾಲೀಕರ ಸಂಕಷ್ಟವನ್ನು ನಾವು ಅರಿಬೇಕು, ಅವ್ರದ್ದು ಇದೆ. ಕಬ್ಬನ್ನ ಬೆಳೆಯತಕ್ಕಂಥ ರೈತರ ಸಂಕಷ್ಟನ್ನು ನಾವು ಅರಿಬೇಕು. ಎಲ್ಲರನ್ನೂ ಕೂತು ಸೌಹಾರ್ದಯುತವಾಗಿ ನಾವು ಆ ಬೆಂಬಲ ಬೆಲೆಯನ್ನ ಕೊಟ್ಟುವುದರ ಮುಖಾಂತರ ಆ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಎರಡೂ ಸರ್ಕಾರ, ಕೇಂದ್ರ ರಾಜ್ಯ ಸರ್ಕಾರದ್ದು ಎರಡೂ ಸರ್ಕಾರ ಇದೆ. ಆಮೇಲೆ ಇದು ಯಾಕೆ ಕಡಿಮೆ ಆಗ್ತಾ ಇದೆ, ರೇಟ್ ಯಾಕೆ ಮಾರ್ಕೆಟಲ್ಲಿ ದುಬಾರಿ ಹೋಗ್ತಾ ಇಲ್ಲ ಅಂದರೆ ಹೊರದೇಶಗಳಿಂದ ರಫ್ತಾಗ್ತಾ ಇರ್ತಕ್ಕಂಥದ್ದನ್ನು ನಿಲ್ಲಿಸಬೇಕಾಗುತ್ತೆ ಸಕ್ಕರೆನ. ಆಮೇಲೆ ಈ ಏನು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಹೆಚ್ಚಿಗೆ ಮಾಡಿ ಒಂದು ಪೂರ್ಣ ಪ್ರಮಾಣದಲ್ಲಿ ಒಂದು ಹೆಚ್ಚಿನ ರೀತಿಯಲ್ಲಿ ಕೇಂದ್ರ ಸರ್ಕಾರ ಜಾಗೃತರಾಗಿ ಜಲ್ದಿ ಆ ಬೆಲೆಯನ್ನು ಫಿಕ್ಸ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಅದನ್ನು ರಾಜ್ಯ ಸರ್ಕಾರ ಮಾಡಿದೆ. ಈಗ
₹100 ಹೆಚ್ಚುವರಿ ಕೊಟ್ಟು ರಾಜಿ ಸಂಧಾನ ಮಾಡಿ ಯಾವ್ಯಾವುದೋ ಮುಖಾಂತರದಲ್ಲಿ ರೈತರ ಸಂಧಾನನ ಮಾಡಿ ಯಶಸ್ವಿಯಾಗಿ ಕಾರ್ಯಗತ ಆಗಿದೆ. ಅದಿಲ್ಲ ಅಂತ ಯಾತಕ್ಕೆ ಈಗ ಕಬ್ಬಿನ ಇದರಲ್ಲಿ ರಾಜ್ಯ ಸರ್ಕಾರ ಸರಿಯಾದ ರೀತಿ ನಡ್ಕೊಳ್ಳಲ್ಲ ಅಂತಕ್ಕಂಥ ಇದನ್ನ ನೀವು ಮಾಡ್ತಾ ಇದ್ದೀರಿ. ಇಲ್ಲ, ಅದು ಒಂದು ಕಡೆ ಆಗಿದೆ. ಎಲ್ಲ ರೀತಿಯಿಂದಲೂ ಸಮಗ್ರವಾಗಿ ಆ ರೈತರಿಗೆ, ಆ ಕಬ್ಬು ಬೆಳೆಗಾರರಿಗೆ, ಆ ರೈತರಿಗೆ ಕೊಡ್ತಕ್ಕಂಥದ್ರಲ್ಲಿ ಅವರು ಸಂತುಷ್ಟರಾಗಿ ವಿಜಯ ಪತಾಕಿ ಹಾರಿಸಿದ್ದಾರೆ. ಎಲ್ಲರೂ ಅವತ್ತು ಖುಷಿಯಾಗಿದ್ದಾರೆ. ಅದು ನಡೆದಿದೆ. ರಾಜ್ಯ ಸರ್ಕಾರ ಎಲ್ಲ ಮಾಡಿದೆ. ಇನ್ನೂ ಹೆಚ್ಚುವರಿಯಾಗಿ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಅದನ್ನು ಕೊಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಒಟ್ಟಿ ಪ್ರಾಮಾಣಿಕವಾಗಿ ಕೊಡ್ಸಾರ. ಅದರಲ್ಲಿ ನಮ್ಮದೇನು ತಕರಾರಿಲ್ಲ ಯಾವುದು. ಕೇಂದ್ರದಿಂದ ಶಿವಲಿಂಗೇಗೌಡ್ರ, ನೀವು ₹100 ಹೆಚ್ಚುವರಿ ಅಂತ ಹೇಳಿರಿ. ₹100 ಕೊಟ್ಟಿಲ್ಲ, ₹50 ಕೊಟ್ಟಾರ. ಗೊತ್ತಿಲ್ಲ ನಿಮಗ್ ಕಬ್ಬನ ಗೊತ್ತಿಲ್ಲ, ಮಾತಾಡ್ತೀರಿ. ಅಲ್ಲ, ತಮ್ಗೆ ಗೊತ್ತಿದೆ ಇದೆಲ್ಲ. FRP ಫಿಕ್ಸ್ ಮಾಡೋರು ನೀವು. ₹3,550 800ರಿಂದ ₹900 HNTಗೆ ಹೋಗುತ್ತೆ, ಕಟಾವು ಮತ್ತು ಸಾಗಾಣಿಕೆಗೆ. ಅಂದ್ರೆ ನಿಮ್ಮ ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದೆಷ್ಟು? ₹2,750. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ ಎಷ್ಟು ರೈತರಿಗೆ? ₹2,750. ಅದು 10.25 ಇದ್ದವ್ರಿಗೆ. ಕರೆಕ್ಟಾ? MRP ಫಿಕ್ಸ್ ಮಾಡಿ, ನಾವು FRP ಫಿಕ್ಸ್ ಮಾಡಿದೀವಿ ರೈತರಿಗೆ ₹3,550. ₹3,550 ದಟ್ ಇನ್ವಾಲ್ವ್ಸ್ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್. ನೀವು ಫಿಕ್ಸ್ ಮಾಡಿದೆಷ್ಟು? ಸರಿ ಶಿವಲಿಂಗೌಡ್ರೆ, ರೈತರ ಬಗ್ಗೆ ಮಾತಾಡ್ತೀರಿ. ಫಿಕ್ಸ್ ಮಾಡಿದೆಷ್ಟು? ಅಲ್ಲ ಸರ್, ಹೇಳ್ಬೇಕಾದ್ರೆ ಹೋಗಿ ಹೇಳ್ರಿ. FRP ಮಾಡಿದ್ರು ಕರ್ನಾಟಕ ಕೇಂದ್ರ ಸರ್ಕಾರ ಕರ್ನಾಟಕ ಅಟ್ಟ ಮಾಡ್ಯಾರ. ಇಡೀ ರಾಜ್ಯ 30 ರಾಜ್ಯಗಳಿಗೆ ಮಾಡ್ಯಾರ FRP. ಅವರೆಲ್ಲ ಉತ್ತರ ಪ್ರದೇಶದವರು, ಹರಿಯಾಣದವರು, ಮಹಾರಾಷ್ಟ್ರದವರು 3,500 ರೇಟ್ ಕೊಡ್ತಾರ. ಮಹಾರಾಷ್ಟ್ರದಲ್ಲಿ ರಾಜ್ಯ ಸರ್ಕಾರ ಕೊಡ್ತಾ ಇದ್ದಾರೆ. ಗೊತ್ತಿದೆ, ಯಾಕೆ ಮಾತಾಡ್ತೀರಿ? ಹೋಗಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಹೇಳ್ರಿ. ಆಯ್ತು ಶಿವಲಿಂಗೌಡ್ರೆ, ಕಂಟಿನ್ಯೂ ಮಾಡಿ. ಈ ರೀತಿ ಕಬ್ಬಿನ ಬೆಂಬಲ ಬೆಲೆಯನ್ನು ಕೊಡ್ತಕ್ಕಂಥದ್ರಲ್ಲಿ ಒಂದು ಒಳ್ಳೆ ಕೆಲಸ ಉತ್ತರ ಕರ್ನಾಟಕ ಆಗಿದೆ. ಬಹಳ ಜನ 100% ತೃಪ್ತಿ ಪಡಿಸೋಕ್ಕಾಗದೇ ಇದ್ರೂ ಈ ಒಂದು ಸಮಗ್ರವಾಗಿರ್ತಕ್ಕಂಥ ಇದು ಆಗಿದೆ ಅಂತಕ್ಕಂಥದ್ದನ್ನು ನಾನು ಇದು ಮಾಡ್ತೀನಿ. ಮೆಕ್ಕೆಜೋಳ ನಮ್ಮಲ್ಲೂ ಬೆಳಿತೀವಿ. ಮೆಕ್ಕೆಜೋಳನ ಯಾತಕ್ಕೆ ಫೀಡ್ಸ್ಗೆ ಹಾಕ್ಬೇಕು, ಇಲ್ಲ ಅಂದರೆ ಅದನ್ನು ಎತ್ನಾಳಿಗೆ ಹೋಗ್ಬೇಕು. ಆ ಒಂದು ದೃಷ್ಟಿಯಿಂದನೂ ನೀವು ಅದನ್ನ ಫಿಕ್ಸ್ ಮಾಡ್ತಕ್ಕಂಥ ರೇಟ್ ಇದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರ ನೀವು ಮಾಡಿ, ಜವಾಬ್ದಾರಿಯುತವಾಗಿ ರೈತರನ್ನ ಓಲೈಸ್ಕೊಳಕ್ ಮಾಡಿ. ನಾವೇನು ಬೇಡ ಅಂತ ಹೇಳಲ್ಲ. ರೈತರ ಸಂಕಷ್ಟಕ್ಕೆ ಬನ್ನಿ, ನಾವು ಅದನ್ನ ಬೇಡ ಅಂತ ಹೇಳ್ತೀವ. ನೀವೇನು ನಿರ್ಧಾರ ಮಾಡ್ತೀರೋ ಆ ನಿರ್ಧಾರನ ರಾಜ್ಯ ಸರ್ಕಾರ ಶಿರಸಾವಹಿಸಿ ಕೆಲಸ ಮಾಡಿಕೊಡುತ್ತೆ. ರಾಜ್ಯ ಸರ್ಕಾರದಿಂದ ಏನ್ ಬರಬೇಕು ಅಂತ ಡಿಮ್ಯಾಂಡ್ ಮಾಡಿ. ಆ ಡಿಮ್ಯಾಂಡನ್ನ ರಾಜ್ಯ ಸರ್ಕಾರ ಕೇಳಿ, ಆದಷ್ಟು ರಾಜ್ಯ ಸರ್ಕಾರನು ಮಾಡಿಕೊಡ್ಲಿ. ನಾನು ಅದ್ರ ಬಗ್ಗೆ ನಮ್ದೇನು ನಾವು ಇಲ್ಲ ಅಂತ ಹೇಳಿ, ನಾವು ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ಇನ್ನೊಂದು ವಿಚಾರ, ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಎಲ್ಲ ಹೇಳ್ತಾ ಇರ್ತಕ್ಕಂಥದ್ದು ಗ್ಯಾರಂಟಿಯನ್ನು ತಂದುಬಿಟ್ಟು ಕರ್ನಾಟಕ ಸರ್ಕಾರ ಎಲ್ಲೋ ಒಂಥರ ಆಗೋಗ್ಬಿಟ್ಟಿದೆ. ಕರ್ನಾಟಕ ಸರ್ಕಾರದಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ಇದನ್ನ ಹೇಳ್ತಾ ಇದ್ದಾರೆ. ಕರ್ನಾಟಕದ ಹಣಕಾಸಿನ ವ್ಯವಸ್ಥೆ ಏನೂ ಆಗಿಲ್ಲ. ನೀವು ಹೇಳ್ತೀನಿ ಕೇಳ್ರಿ, ನಾನು ಇದೀನಿ 20 ವರ್ಷದಿಂದ 18-20 ವರ್ಷದಿಂದ ಇಲ್ಲಿದ್ದೀನಿ ಈ ಸದನದಲ್ಲಿ. ನನಗೆ ಅಂಕಿ ಅಂಶಗಳು ಗೊತ್ತಿದೆ, ಅಲ್ಲದೆ ಇದ್ರೆ ಎದ್ದಿತ್ಕೊಂಡು ಮಾತಾಡಕ್ಕಾಗಲ್ಲ. ಎಲ್ಲಾ ಸರ್ಕಾರಗಳು ಹಿಂದೆ ಯಾರು ಬಿಟ್ಟಿದ್ರೆ ಗೊತ್ತಿಲ್ಲ. ಹಿಂಗೆ ಕಳೆದ ಹಿಂದಿದ್ದಂತ ಸರ್ಕಾರ ಯಾವತ್ತು ಪೆಂಡಿಂಗ್ ಬಿಲ್ಸ್ ಅನ್ನ ಮತ್ತೆ ಕ್ರಿಯಾ ಯೋಜನೆಗಳನ್ನ ಈಗ ನಾವೇ ಸಿಗಾಕಂಗೆ ಕೂತಿದ್ದೀವಿ. ಒತ್ತು ಕೊಟ್ಟರು, ಇದು ಬೊಮ್ಮಾಯಿಯವರೇ ನಮಗೂ ಮಂಜೂರು ಮಾಡಿಕೊಟ್ರು, ನಾವು ತಗೊಂಡೋದ ಕೆಲಸ ಮಾಡಿದೆವು. ಈಗ ಇವತ್ತು 3 ವರ್ಷ ಐತೆ, 2.5 ವರ್ಷ 2.25 ವರ್ಷ ಐತೆ, ಇವತ್ತಿನವರೆಗೂ ಬಿಲ್ ಬಂದಿಲ್ಲ. ಅದಂಥದ್ದು ಫ್ಲಡ್ ಅಂತ. ಅದನ್ನು ನಾವು ನೋಡ್ಬೇಕಲ್ಲ. ಅದನ್ನು ಈ 2.5-3 ವರ್ಷದಿಂದ ಬಂದಿಲ್ಲ. ನಾವು ಈಗ ರೂಲಿಂಗ್ ಪಾರ್ಟಿಲಿ ಇದ್ದೀವಿ, ಏನಾರು ಮಾಡಬೇಕು ಅಂದರೆ ಅದಕ್ಕೆ ಅನುಮೋದನೆ ಆಗಿಲ್ಲ. ನಾವೇನು ಮಾಡೋಣ ಅಂತಾರೆ.
ಈಗ ಅದನ್ನೇನಾರ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ, ನಾವು ಸೇರ್ಕೊಂಡಿದ್ದೀವಿ ಅಂತೇಳಿ ಹೇಳ್ತಾ ಇದ್ವಿ. ಈಗ ಸುನೀಲ್ ಕುಮಾರ್ ಅವರು ಹೇಳಿರು 10 ಕೋಟಿ ಇವು ಯಾಕೆ ಏನು ಎಂತು ಅನ್ನೋದನ್ನು ಹೇಳ್ತೀನಿ ಮುಂದೆ ನಾನು, ಯಾವುದು ಯಾತಕ್ಕೋಸ್ಕರ ಇದಾಗಿದೆ ಅಂತೇಳಿ. ಆದ್ರಿಂದ ಯೋಜನೆಗಳು ಎಷ್ಟು ಲಕ್ಷ ಕೋಟಿ ಕ್ರಿಯಾ ಯೋಜನೆಯನ್ನ ಇಲ್ಲ ಹಿಂದಿದ್ದಂತ ಸರ್ಕಾರ ಬಿಟ್ಟೋಗಿದೆ ಅಂತಕ್ಕಂಥದ್ದನ್ನ ನಮಗೆ 5 ನಿಮಿಷ ಮಾತಾಡಕ್ ಬಿಡಲ್ಲ ಅಧ್ಯಕ್ಷರೇ. ಬಿಟ್ಟೋಗಿದೆ ಅಂತಕ್ಕಂಥದ್ದನ್ನ ತಮ್ಮ ಯಾರಿಗೂ ತಿಳಿದಲೇ ಏನಿಲ್ಲ, ಎಲ್ಲವೂ ತಿಳಿದಿದೆ, ಎಲ್ಲರಿಗೂ ತಿಳಿದಿದೆ. ಎಷ್ಟು ಕೋಟಿ ಕ್ರಿಯಾ ಯೋಜನೆಗಳಿದ್ದಾವೆ, ಆ ಕ್ರಿಯಾ ಯೋಜನೆ ಕೈ ಬಿಟ್ರೆ ಏನಂತೀರಿ ನೀವು? ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮಾಡಿದಂಥ ಯೋಜನೆಗಳನ್ನು ಈ ಸರ್ಕಾರ ಕೈ ಬಿಟ್ಟಿದೆ. ಆದರೆ ಯಾವ ಯೋಜನೆಗಳನ್ನೇ ತಗೊಂಡ್ರು ಕರ್ನಾಟಕ ರಾಜ್ಯದ ಆದಾಯದ 4,09,000 ಕೋಟಿ ಏನು ಅಸೆಸ್ಮೆಂಟ್ ಮಾಡಿದ್ದಾರೆ, ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ, ಅದರಲ್ಲಿ ಯಾವ್ಯಾವ ಇಲಾಖೆಗೆ ಏನೇನು ನಿಗದಿಪಡಿಸಿದ್ದಾರೆ ಆ ಯೋಜನೆ ಒಳಗೆ, ಆ ಹಣಕಾಸಿನೊಳಗನೆ ಮಾಡಬೇಕಾಗತ್ತೆ. ಇವತ್ತು ಆ ರೀತಿ ಬಜೆಟ್ಟಿನ ಇನ್ನೊಂದು ಬಜೆಟನ್ನು ಮಾಡಿದ್ರೂ ಸತ್ಯ ಇರ್ತಕ್ಕಂಥ ಪೆಂಡಿಂಗ್ ಬಿಲ್ಸು ಮತ್ತು ಆ ಕ್ರಿಯಾ ಯೋಜನೆಗಳನ್ನು ಕಾರ್ಯಗತ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಪ್ರಶ್ನೆ ಇವತ್ತು ಮೂಡಿದೆ. ಅದನ್ನು ನಾವು ಎಲ್ಲರೂ ಇದು ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಇದನ್ನು ನಾವೆಲ್ಲ ಒಟ್ಟಿಗೆ ಕೂಡಿ ಏನಾದರೂ ಮಾಡಿ ಒಂದು ವ್ಯವಸ್ಥೆ ಒಳಗಡೆ ಮಾಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿ ಇದೆ. ಅದನ್ನು ನಾವು ಮಾಡ್ಕೋಬೇಕಲ್ಲ. ಇದನ್ನು ಸುಮ್ಮನೆ ಸರ್ಕಾರದಲ್ಲಿ ಏನೂ ಇಲ್ಲ, ಗ್ಯಾರಂಟಿ ತಂದ್ಬಿಟ್ಟು ಸರ್ಕಾರ ದಿವಾಳಿ ಎದ್ದು ಹೋಗ್ಬಿಡ್ತು, ಈ ದುಡ್ಡಿಲ್ಲ ಅಂದರೆ ಈ ಪೆಂಡಿಂಗ್ ಬಿಲ್ಸು PWD ಇಲಾಖೆಯಲ್ಲಿ 8,000 ಕೋಟಿ ಪೆಂಡಿಂಗ್ ಬಿಲ್ ಬಿಟ್ಟೋಗಿದ್ರು, ಇರಿಗೇಷನಲ್ಲಿ ಎಷ್ಟು ಬಿಟ್ಟಿದ್ರು, ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಬಿಟ್ಟಿದ್ರು, ಎಲ್ಲ ಇಲ್ಲಿ ಅಂಕಿ ಸಂಖ್ಯೆ ಇದೆ. ಇದೆಲ್ಲ ಪೂರ್ಣ ಪ್ರಮಾಣದಲ್ಲಿ ಇದೆ ಅಂಕಿ ಸಂಖ್ಯೆ. ಏನು ಮಾಡೋಕ್ಕಾಗುತ್ತೆ? ಬಿಟ್ಟೋ ಇದ್ದಾರೆ. ಅದನ್ನು ನೀವು ಯಾಕೆ ಬಿಟ್ಟು ಹೋದ್ರಿ ಅಂತೇಳಿ ಕೇಳೋಕ್ಕಾಗತ್ತಾ? ಕೇಳೋಕ್ಕಾಗಲ್ಲ. ಆ ಕೇಳೋಕ್ಕಾಗದೇ ಇರೋ ಹೊತ್ತಿಗೆ ಈಗೆಲ್ಲ ಮಾಡ್ಕೋಬೇಕು. ಅದ್ರ ಜೊತೆಯಲ್ಲಿ ಈಗ ನೀವು ಹೇಳಿದಂಗೆ ಶಾಸಕರದು, ನಾವು ನೆನ್ನೆ ಎಲ್ಲ ಶಾಸಕರೆಲ್ಲ ಹೇಳಿದ್ದೀವಿ ಮುಖ್ಯಮಂತ್ರಿಗಳಿಗೆ, ಮಾಡಿಕೊಡ್ತೀವಿ, ಏನಾದರೂ ಮಾಡಿ ಶಾಸಕರ ಇದನ್ನು ಕ್ರಿಯಾ ಯೋಜನೆನ ಮಾಡಿಕೊಡ್ತೀವಿ, ಹಣನ ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಆದರೆ ಒಂದು ಥರದಲ್ಲಿ ಸರ್ಕಾರದ ಮೇಲೆ ಕೆಟ್ಟ ಈ ಗ್ಯಾರಂಟಿಯಿಂದಲೇ ಆಗಿದೆ ಅಂತಕ್ಕಂಥದ್ದನ್ನು ಬಿಂಬಿಸ್ತಕ್ಕಂಥದ್ದು ಸರಿಯಿಲ್ಲ. ಅದು ಬಿಂಬಿಸೋದಕ್ಕೆ ಅನೇಕ ಕಾರಣಗಳಿದ್ದಾವೆ. ಅದಾಗಬಾರ್ದು ಅಂತಕ್ಕಂಥದ್ದು ನಮ್ಮ ಇಚ್ಛಾಶಕ್ತಿ. ಆಮೇಲೆ ಇವತ್ತು ನಮಗೆ ಇರ್ತಕ್ಕಂಥದ್ದು ಟ್ಯಾಕ್ಸ್ ಹಾಕೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಜಿ ಎಸ್ ಟಿನ ಕೇಂದ್ರ ಸರ್ಕಾರ ಏನು ನಿಗದಿಯನ್ನು ಮಾಡಿದೆ ಅದರ ಪ್ರಕಾರನೇ ನಾವು ಇವತ್ತು GSTಯನ್ನು ನಿಗದಿಪಡಿಸಿದ್ದಾರೆ, ಅದರ ಪ್ರಕಾರನೇ ಹೋಗ್ಬೇಕು. GST ಪ್ರಕಾರ ಹೋದ್ರೆ ಅಧ್ಯಕ್ಷರೇ ನಮಗೆ ಉತ್ತರ ಕರ್ನಾಟಕದ ಚರ್ಚೆ ಎಲ್ಲೆಲ್ಲ ಹೋಗ್ಬಿಟ್ರೆ ಉತ್ತರ ಕರ್ನಾಟಕಕ್ಕೆ ದುಡ್ಡು ಬೇಕಲ್ರಿ? ಜ್ಞಾನೇಂದ್ರ ಅವರೇ, ಉತ್ತರ ಕರ್ನಾಟಕಕ್ಕೆ ದುಡ್ಡು ಬೇಡವೇನ್ರಿ? ಅಲ್ಲ, ಈ ದುಡ್ಡು ಬೇಕಾ ಬೇಡ ಬೇಡ್ರಪ್ಪ? ರಾಜ್ಯದಲ್ಲಿ ಈ ರೀತಿ ಆಗ್ಲಿಕ್ಕೆ ಏನು ಕಾರಣ ಅಂತ ಹೇಳಿ ಪಟೇಲ್ ಸಾಹೇಬ್ ಹೇಳಿದಾರಲ್ಲ, ಎಲ್ಲಿ ಈಗ 50 ನಿಮಿಷ ಆಯ್ತು ಅಧ್ಯಕ್ಷರೇ, ನಾವೆಲ್ಲ ಮಾತಾಡ್ಬೇಕಾದ್ರೆ ಲಾಸ್ಟ್ ಪಕ್ಷ ನಾಯಕರು ಮಾತಾಡೋಣ. ಸುಮ್ಮ ಕೂತಿರ್ಲಿ, 1 ಗಂಟೆ ಆಯ್ತ್ರಿ, ಸುಮ್ಮ ಕೂತಿರ್ಲಿ, 1 ಗಂಟೆ ಆಯ್ತು ಸರ್. ಸಾಯ್ತಿರ್ರಿ, ಇದೆಲ್ಲ ಮಾಡಬಾರ್ದು. ಶಿವಲಿಂಗ ಅವ್ರೆ ನೀವು ಕಂಟಿನ್ಯೂ ಮಾಡಿ. ನಮ್ಮವ್ರು ಮಾತಾಡುವಾಗ ಅಧ್ಯಕ್ಷರು ಹೋಗ್ಲಿ ಹೇಳ್ತೀರಿ. GST ನಲ್ಲಿ ನಮಗೆ ಟ್ಯಾಕ್ಸ್ ಹಾಕ್ತಕ್ಕಂಥದ್ದಕ್ಕಿರೋದು 4: ಒಂದು RTO, ಒಂದು ಎಕ್ಸೈಜು, ಇವು 4ಕ್ಕೆ ನಾವು ಹಾಕೋಬಹುದು. ನೀವು ಯಾಕೆ ಶಿವಲಿಂಗ ಅವ್ರೆ? ಅಲ್ಲ ರೀ, ಇದು ರಿಜಿಸ್ಟ್ರೇಷನ್ ನೀವು ಕಂಟಿನ್ಯೂ ಮಾಡಿ. ರಿಜಿಸ್ಟ್ರೇಷನ್ ಹೌದು, ಹಾಕಬಹುದು. ಎಷ್ಟು ನಾವು ಆಗಿದೆ? ನೀವ್ ಯಾಕೆ ಅಲ್ಲಿ ಮಾತಾಡ್ತೀರಿ? ಕಾಂಗ್ರೆಸ್ ಸರ್ಕಾರ ಎಲ್ಲವನ್ನ ಏರಿಸಿದೆ, ರೇಟ್ ನೀವು ಹೇಳ್ತಾ ಇದ್ದೀರಲ್ಲ. ನೀವು ಮಾತಾಡಿ, ಕಂಟಿನ್ಯೂ ಮಾಡಿ. ಅವ್ರಿಗೆ ಮಾಡ್ತೀರಿ ನೀವು ತೀರಾ ಇಷ್ಟು ಕಷ್ಟದಲ್ಲಿ ಮಾತಾಡ್ಕೊಂಡು ಬನ್ನಿ. GST
GSTಯನ್ನು ನಾವು ನಮಗೆ ಬರ್ತಕ್ಕಂಥದ್ದು 1,23,000 ಕೋಟಿ ಬರುತ್ತೆ ಅಂತೇಳಿ ಬಜೆಟಲ್ಲಿ ಮಾಡ್ಕೊಂಡಿದ್ವಿ. ಬಜೆಟಲ್ಲಿ ಮಾಡ್ಕೊಂಡ್ಬಿಟ್ಟು ಬಜೆಟ್ ಮಂಡಿಸಿದ್ದು. ಮಧ್ಯದಲ್ಲಿ ನೀವು GSTನ ಕಡಿಮೆ ಮಾಡಿದ್ರಿ. ಬಜೆಟ್ ಆದಮೇಲೆ ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತು. ಅವ್ರ ಅಧಿಕಾರ, ಪರಮಾಧಿಕಾರ, ಅದು ನಾವು ಅವ್ರ ಸ್ವಾಧೀನಕ್ಕೆ ಅಧಿಕಾರ ಕೊಟ್ಬಿಟ್ಟಿದ್ದೀವಿ. ಈಗ 10ರಿಂದ 12,000 ಕೋಟಿ ನುಕ್ಸಾನ್ ಆಗ್ತಾ ಇದೆ, ಬರ್ತಾ ಇಲ್ಲ ಟ್ಯಾಕ್ಸ್. ಈಗ ಮಧ್ಯಂತರದಲ್ಲಿ ಮಾಡೋದ್ಕಿಂತ ಬಜೆಟ್ ಅನ್ನ ಮಾಡುವಂತ ಪ್ರಾರಂಭದಲ್ಲೇ ನೀವು ಇಷ್ಟೇ ಅಪ್ಪ GST ಸರಿಯಾ ಅಂತ ಹೇಳಿದ್ರೆ ಅಲ್ಲಿ ಕರೆಕ್ಟಾಗಿ ಬಜೆಟ್ ಅನ್ನ ಅಂದಾಜು ಮಾಡ್ಕೊಂಡಿರೋದು. ಇವತ್ತು ಅದನ್ನು ಮಾಡ್ಕೊಳಕ್ ಆಗದಲ್ಲೇ ಇವತ್ತು 12,000 ಕೋಟಿ ಮಧ್ಯದಲ್ಲಿ ಕೋತಾದ್ರೆ ಎಲ್ಲಿಂದ ತರಬೇಕು? ಪ್ರಿಂಟಿಂಗ್ ಮಿಷಿನ್ನು ಸ್ಟೇಟ್ ಗೌರ್ಮೆಂಟಲ್ಲಿ ಇಲ್ಲ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರತಕ್ಕಂಥದ್ದು ವ್ಯವಸ್ಥೆ ಹಂಗಿದೆ. ಆದ್ರಿಂದ ಅಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಇದು GST ಬಹಳ ಮಟ್ಟಿಗೆ ಹೊಡೆತ ಬೀಳ್ತಾ ಇದೆ. ಹೊಡೆತ ಬೀಳೋದ್ರಿಂದ ನಮ್ಮ ಎಲ್ಲ ಉತ್ತರ ಪ್ರದೇಶ, ಉತ್ತರ ಕರ್ನಾಟಕಕ್ಕೂ ಏನಾದರೂ ಯೋಜನೆ ತಗೋಬೇಕು, ಆ ಕಡೆ ತಗೋಬೇಕು, ಈ ಕಡೆ ತಗೋಬೇಕು ಅಂತಂದ್ರು ಎಲ್ಲೋ ಒಂದು ಕಡೆ ಈ ಟ್ಯಾಕ್ಸಸ್ಸು, ಈ ಕೇಂದ್ರ ಸರ್ಕಾರದ ಈ ಒಂದು, ಅದು ನಾನು ಅವ್ರದನ್ನ ಕೆಟ್ಟದ್ದು ಅಂತ ಹೇಳಲ್ಲ, ಆದರೆ ಅಲ್ಲಿ ಸೆಸ್ಗಳನ್ನ ಹಾಕ್ತಾರೆ. ಆ ಸೆಸ್ ರೂಪದಲ್ಲಿ ನಮ್ಗೆ ವಾಪಸ್ ಕೊಡ್ಬೋದಾಯ್ತಾ 14,000 ಕೋಟಿನ ಬೇರೆ ರೂಪದಲ್ಲಿ? ಅದನ್ನು ಕೊಡ್ತಾ ಇಲ್ಲ. ಅವ್ರಿಗೆ ಬೇಕಾದಷ್ಟು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಬರುತ್ತೆ. ಅದನ್ನ ಬಿಟ್ಟು ನಮಗೆ ಬರುವಂತ 12,000 ಕೋಟಿನ ಕಡಿಮೆ ಆದ್ರೆ ನಾವು ಎಲ್ಲಿಂದ ರಾಜ್ಯ ನಡೆಸೋದು? ಹೆಂಗ್ ರಾಜ್ಯ ನಡೆಸೋದು? ಇದನ್ನು ನಾವು ಆಲೋಚನೆ ಮಾಡ್ಬೇಕಲ್ಲ. ಇದು ಆಗಿರ್ತಕ್ಕಂಥ ವ್ಯತ್ಯಾಸ. GST ಕಡಿಮೆ ಮಾಡಿ ತಪ್ಪ ಅಂತ ಕೇಳಿ, ತಪ್ಪ ಸರಿಯಾ ಹೇಳಿ? ಅವರು ಜನರಿಗೆ ಉಪಕಾರ ಆಗುವಂತದ್ದು ಮಾಡಿ ತಪ್ಪ ಸರಿಯಾ? ಕಡಿಮೆ ಮಾಡಿದ್ದು ಸರಿಯಾ ತಪ್ಪ? ಸಾರ್ವಜನಿಕರಿಗೆ ಉಪಕಾರ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟ್ ಕಡಿಮೆ ಮಾಡಿರೋದು ತಪ್ಪು ಅಂತ ಜಾಸ್ತಿ ಮಾಡ್ಬೇಕಂದ್ರೆ ಹೇಳಿ. ಕಾಂಗ್ರೆಸ್ ಮಾತಾಡಬೇಡಿ. ಈಗ GST ಜಾಸ್ತಿ ಮಾಡ್ಬೇಕು ಅಂತ ಒಂದು ಮನವಿ ಕೊಡಿ. ನಾವು GST ಜಾಸ್ತಿ ಮಾಡಿ ಅಂತ ಹೇಳಲ್ಲ ನೋಡ್ರಿ. GSTನ ನಾವು ಅವತ್ತು ನಿರ್ಧಾರ ಮಾಡಿಕೊಟ್ಟಿದ್ದೀವಿ. 50% ನಿಮಗೆ 50 ನಮಗೆ 50 ಅಂತ ಕೊಟ್ಟಿದ್ದೀವಿ. ಒಪಿನಿಯನ್ ಕೊಟ್ಟಿದ್ದೀವಿ. ನೀವು ಮಧ್ಯದಲ್ಲಿ ಕಡಿಮೆ ಮಾಡಬೇಡಿ. ಕಡಿಮೆ ಆಗಿದೆ ಹೇಳಿದ್ದು ನೀವು ಮಾಡಿದ್ರಲ್ಲ ಬಜೆಟ್. ನೋಡಿದ ಬಜೆಟ್ ಆದ ನಂತರ ಹರೀಶ್ ಅವರೇ ತುಂಬಾ ವ್ಯವಸ್ಥೆಗೆ ನೀವು ಜಾಸ್ತಿ ಮಾಡಿದ್ರಲ್ಲ, ಹರೀಶ್ ಅದರದ್ದು ಇನ್ಕಮ್ ಬರುತ್ತೆ ಗೌರ್ಮೆಂಟ್. ಹರೀಶ್ ಅವರೇ ಅವ್ರು 4-5 ಸಲ ಶಾಸಕರಾಗಿ ಅವ್ರು ಬಹಳಷ್ಟು ಅನುಭವ ಇದೆ. ನೀವೆಲ್ಲ ಅವ್ರಿಗೆ ಹೇಳಿಕೊಡ್ಬೇಕಂತ ಇಲ್ಲ. ನೀವು ವಿಚಾರ ಇಲ್ಲಿ ಕೇಳಿ. ನಾನು ಹೇಳ್ದು ಕೇಳಿ. ಆಯ್ತು, ನಾನು ಹೇಳ್ದು ಕೇಳಿಲ್ಲ. ಆಯ್ತು, ಅದಕ್ಕೆ ನೀವು ಮತ್ತೆ ಹೇಳ್ತಾರೆ. ಪ್ರತಿಯೊಂದಾಗ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಬುದ್ಧಿವಂತರಲ್ಲಿ ಇರುವವರು ಪ್ರತಿಯೊಂದು ಕೂಡ ಮಾತಾಡೋದು ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರಪ್ಪ. ಸರಿಯಾ ತಪ್ಪ ಚರ್ಚೆ ಮಾಡ್ತಾರೆ. ಯಾಕಂದ್ರೆ ನಾವು ಪ್ರತಿಯೊಂದು ಕೂಡ ವಿಚಾರ ಹೇಳ್ಬೇಕು. ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಹೀಗೆ ಒಂದು ನಾನು ಯಾತಕ್ಕೆ ಈ ಮಾತನ್ನ ಈ ಸಂದರ್ಭ ನಾವು ಎಲ್ಲ ಜನಗಳಿಗೆ ಹೇಳ್ಕೋಬೇಕಾಗಿದೆ. ಅದಕ್ಕೋಸ್ಕರ ಈ ನಮ್ಮ ಕಷ್ಟನೂ ನಾವು ಹೇಳ್ಕೊತಾ ಇದೀವಿ. ಈ ರೀತಿ ಹಣಕಾಸಿನ ಇಕ್ಕಟ್ಟಿ ನಾವು ಸಿಗಾಕೊಂಡಿದ್ವಿ. ನಮಗೆ ಬರಬೇಕಾದಂತ ಟ್ಯಾಕ್ಸ್ ₹1 ಬರ್ತಾ ಇಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳು ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ರವರ ಕಾಲದಿಂದ ಇಲ್ಲಿಯವರೆಗೆ ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂತ ಹೇಳಿ ನಮಗೆ ಕೊಟ್ಟು JJM ಅಂತ ತಂದ್ರು. JJM ನೀವು ಎಲ್ಲ ಹಾಕ್ಸಿದ್ರಿ ನಲ್ಲಿಯ 28,000 ಕೋಟಿನ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಕೊಡಬೇಕಾದಂತ ದುಡ್ಡಿನಲ್ಲಿ ಇವತ್ತಿನವರೆಗೂ 13,000 ಕೋಟಿ ಹಣವನ್ನ ಕೊಟ್ಟಿಲ್ಲ. 13,000 ಕೋಟಿ ಹಣ ಇಲ್ಲದೆ ಹೋದ್ರೆ ಸರ್ಕಾರ ಹೆಂಗೆ ಹೇಳಿ? ಎಲ್ಲಿಂದ ತರುತ್ತೆ ಸರ್ಕಾರ? ಇದು ಸುಳ್ಳ? ಒಂದು ಹಿಂದೆ ಶಿಶು ಅಭಿವೃದ್ಧಿ ಯೋಜನೆ ಅಂತ ಹೇಳಿ ಅಂತಂದ್ರು, ಅಂಗನವಾಡಿ ಅಂತ. ಅದನ್ನ ಕೇಂದ್ರ ಸರ್ಕಾರ
ಪೂರ್ಣ ಪ್ರಮಾಣದಲ್ಲಿ ನಮ್ಮದು, ನಮ್ಮ ಹೆಗ್ಗಳಿಕೆ ಅಂತೇಳಿ ತಂದ್ರು. ಇವತ್ತು ಅದೇ ಆ ಅಂಗನವಾಡಿ ಟೀಚರ್ಸ್ಗಳಿಗೆ ಸಂಬಳ ಕೊಡ್ತಾ ಇಲ್ಲ. ಎಷ್ಟು ಕೊಡ್ತಾ ಇದ್ದಾರೆ ಅಂತ ಕೇಳಿ ಹೋಗಿ. 7,500 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಇವರು, 1,300 ಚಿಲ್ಲರೆ ಇವ್ರು ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ. ಇವತ್ತು ಅಂಗನವಾಡಿ ಟೀಚರ್ಸ್ಗಳ ಸಂಬಳ ಎಲ್ಲ ರಾಜ್ಯ ಸರ್ಕಾರದ ಮೇಲೆ ಬಿದ್ದಿದೆ. ಇಂಥ ಬೇಕಾದಷ್ಟು ಅವು ಇವಲ್ಲ, ಇಂಥದ್ದೊಂದು ದೊಡ್ಡ ಪಟ್ಟಿನೇ ಇದೆ. ಇದರಿಂದ ಎಷ್ಟು ಸಾವಿರ ಕೋಟಿ ಬರಬೇಕಾದಂತ ಹಣ ಇವತ್ತು ನಮಗೆ ಬರದೇ ಇರೋದ್ರಿಂದ ನಾವು ಇವತ್ತು ರಾಜ್ಯ ಸರ್ಕಾರಗಳು ಟ್ಯಾಕ್ಸ್ ಹಾಕೋಣ ಅಂದ್ರೆ ಟ್ಯಾಕ್ಸ್ ಹಾಕೋದು ನೀವೇ ಕಿತ್ಕೊಂಡಿದ್ರಲ್ಲ, ಟ್ಯಾಕ್ಸ್ ಹಾಕೋದು ನೀವೇ ನಾವೇನ್ ಮಾಡೋದು, ನಾವೇನ್ ಮಾಡೋದು ಅಂತ ಹೇಳಿ ನೀವೇ. ಅಧ್ಯಕ್ಷರ, ಶಿವಲಿಂಗೇಗೌಡರಿಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ಗೆ ಯಾರೋ ಫಿಸಿಕಲ್ ಡೈರೆಕ್ಟರ್ ಮಾಡ್ತಿದ್ರು ಅಂತ, ಅದಕ್ಕಾಗಿ ಅವ್ರು ಏನೋ ಮಾತಾಡ್ತಾರೆ. ಶಿವಲಿಂಗೌಡ್ರೆ ಅಲ್ಲ, ಈಗ ಇನ್ನೂ ಮನೆ ಸಭಾ ಆಮೇಲೆ ಅಧ್ಯಕ್ಷರೇ ಇನ್ನೊಂದು ಇರಿ ನೀವ್ ಹೇಳಿರಲ್ಲ, ಅಲ್ಲಿದ್ದಾರೆ ಹೇಳ್ತಾರೆ ಅವ್ರು, ಹೇಳ್ದಾಗ ಕುತ್ಕೊಳ್ರಿ. ನೀವ್ ಹೇಳ್ದಾಗಲ್ಲ ಕುತ್ಕೊಳಕ್ಕಿರೋದು ನಾನು. ಶಿವಲಿಂಗೇಗೌಡ್ರೆ ಮಂತ್ರಿ ಪಕ್ಕ ನಿಮ್ಗೆ ಯಾಕೆ ಹಿಂಗೆ? ಆಯ್ತು, ನೀವು ಕಂಟಿನ್ಯೂ ಮಾಡಿ. ಈಗ ಶಿವಲಿಂಗ ಬೇಗ ಮುಗಿಸ್ಬೇಕು. ಈ ಬರ ಪರಿಹಾರನ ಕೊಟ್ಟಿಲ್ಲ, ಫ್ಲಡ್ ಡ್ಯಾಮೇಜಸ್ ಅನ್ನ ಕೊಟ್ಟಿಲ್ಲ ಅಂತ ಒಂದು ಆಪಾದನೆ ಮಾಡಿ ಆದ್ರೆ ಹಿಂದೆ ಈ ಒಕ್ಕೂಟ ವ್ಯವಸ್ಥೆನಲ್ಲಿ ಯಾವುದೇ ಒಂದು ರಾಜ್ಯ ವಿಪತ್ತಿಗೆ ಸಿಕ್ಕಿದಾಗ ಕೇಂದ್ರ ಧಾವಿಸಿ ಬರಬೇಕು, ಪರ್ಸೆಂಟೇಜ್ ಆಫ್ ಅಮೌಂಟ್ ಅನ್ನು ಕೊಟ್ಟು ಆ ರಾಜ್ಯವನ್ನು ಮೇಲಕ್ಕೆ ಎತ್ತಬೇಕು ಅಂತಕ್ಕಂಥದ್ದು ಕಾನೂನಲ್ಲಿ ಅಡಕ ಇದೆ. ನೀವು ಬಂದ್ರಾ? ಬರಲಿಲ್ಲ. ಕ್ಷೇತ್ರ ತೆಗೆದು ಒಕ್ಕೂಟ ಕ್ಷೇತ್ರ ಅಂತ ಹಾಕುದು. ಕಷ್ಟಕ್ಕೆ ಸಿಕ್ಕಿದಾಗ, ಬರಕ್ಕೆ ಸಿಕ್ಕಿದಾಗ 3,800 ಕೋಟಿ ಹಣವನ್ನು ಕೊಡಬೇಕು ನೀವು ಅಂತೇಳಿ ಕೇಂದ್ರಕ್ಕೆ ಕಳಿಸಿದಾಗ ಇಲ್ಲಿಂದ ಎಲ್ಲ MLAಗಳು ಸ್ಟ್ರೈಕ್ ಮಾಡಿದೆ, ಕೊಟ್ರ ಸುಪ್ರೀಂ ಕೋರ್ಟಲ್ಲಿ ಹಾಕಿ ತಗೊಂಡು, ಸುಪ್ರೀಂ ಕೋರ್ಟಲ್ಲಿ ಹಾಕಿ ದುಡ್ಡನ್ನು ವಾಪಸ್ ತಗೊಂಡು. ಈ ರೀತಿ ಇವತ್ತು 2,400 ಕೋಟಿ ಹಣವನ್ನ ಫ್ಲಡ್ ಡ್ಯಾಮೇಜಸ್ಗೋಸ್ಕರ ಬಿಡುಗಡೆ ಮಾಡಿದ್ದಾರೆ. ನಿಮ್ಮಿಂದ 1 ರೂಪಾಯಿ ಕೊಟ್ಟಿದ್ದೀರಾ? ಇನ್ನುವೆ ಕೊಟ್ಟಿದ್ದೀರಾ? ಸೌಜನ್ಯಕ್ಕೊಂದು ಭೇಟಿ ಕೊಟ್ಟಿದ್ದೀರೇನ್ರಿ? ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿರೋದು ಇದು. ನೀವು ಮಂತ್ರಿನ ಉತ್ತರ ಶಿವಲಿಂಗೌಡ್ರೆ ನಾವು ಬಜೆಟ್ ನೀವು ಕೊಡಬೇಕು, ನಾವು ಕೊಡಬೇಕು. ರಾಜ್ಯ ಕೇಂದ್ರ ರಾಜ್ಯ ಎರಡು ಕೊಡಬೇಕು. ಶಿವಲಿಂಗೌಡ್ರೆ ನೀವು ಮುಗಿಸ್ 2 ತಾಸು ಅವ್ರು ಮಾತಾಡ್ಕೊಡ್ತೀರಿ. ಆಯ್ತು, ಮಾತಾಡ್ಲಿ, ಬೇರೆ ವಿಷಯ ಒಂದಿನ ಶಿವಲಿಂಗೌಡ್ರೆ ಇವ್ರು ದುಡ್ಡು ಕೊಡಲ್ಲ. ಅಧ್ಯಕ್ಷರೇ ದುಡ್ಡು ಕೊಡಲ್ಲ, ಮಾತಾಡಕ್ಕೂ ಬಿಡಲ್ಲ. ನಾವು ಕೇಳಕತ್ತಿ ಬರೀ ಉತ್ತರ ದುಡ್ಡು ಮಾತಾಡಕ್ಕೂ ಬಿಡಲ್ಲ. ಇಲ್ಲಿ ಸಮಸ್ಯೆಗಳು ಸರ್ಕಾರವನ್ನೇ ಹೊಣೆ ಮಾಡಿ ರಾಜ್ಯ ಸರ್ಕಾರದಿಂದಲೇ ಈ ಹಣಕಾಸಿನ ಆರ್ಥಿಕ ಮುಗ್ಗಟ್ಟು ಈ ರಾಜ್ಯದಲ್ಲಿ ಬಂದಿದೆ ಅಂತೇಳಿ ನೀವೇನ್ ಹೇಳ್ತೀರಿ? ಇದು ಇನ್ನೂ ಒಂದ್ ದಿವಸ ಡಿಬೇಟ್ ಇಡೋಣ, ಇನ್ನೂ ಒಂದಿನ ಚರ್ಚೆ ಮಾಡೋಣ. ರಾಜ್ಯ ಸರ್ಕಾರದಿಂದ ಎಷ್ಟಾಗಿದೆ, ಕೇಂದ್ರದ ಮಲತಾಯಿ ಧೋರಣೆಯಿಂದ ಏನೇನಾಗಿದೆ ಅಂತಕ್ಕಂಥದ್ದು ಸಮಗ್ರವಾದ ಚರ್ಚೆ ಆಗಲಿ ಸದನದಲ್ಲಿ. ಚರ್ಚೆ ಆಗಿ ಇವತ್ತು ಈ ರಾಜ್ಯ ಈ ಆರ್ಥಿಕ ಸಂಕಷ್ಟಕ್ಕೆ ಏನಾದ್ರು ಗುರಿಯಾಗಬೇಕಾಗಿದ್ರೆ ಸುಳ್ಳೆ ನಮ್ಮ ಮನೆ ದೇವರಯ್ಯ ಮಲತಾಯಿ ಧೋರಣೆ ಅಂತಕ್ಕಂಥದ್ದನ್ನು ನಾನು ಕಡಾಖಂಡಿತವಾಗಿ ಸಾಬೀತು ಮಾಡಿ ತೋರಿಸ್ತೇನೆ. ಯಾವ್ಯಾವ ಇಲಾಖೆಯಿಂದ ಏನೇನು ಇದನ್ನೆಲ್ಲ ಹೇಳಕ್ ಹೋದ್ರೆ ನಿಮಗೆ ಬೇಜಾರಾಗುತ್ತೆ. ಯಾವ್ಯಾವ ಇದರಲ್ಲಿ ಎಷ್ಟು ಕೋಟಿ ನೀವು 4,50,000 ಕೋಟಿ ಹಣವನ್ನ
ಕೇಂದ್ರಕ್ಕೆ ನಾವು ರವಾನೆ ಮಾಡ್ತೇವೆ. ಕರ್ನಾಟಕ ರಾಜ್ಯದಿಂದ ನೀವು ಕೊಡ್ತಾ ಇರೋದು, ಆ ಕೇಂದ್ರದಿಂದ ಕೊಡ್ತಾ ಇರೋದು, ಕೇಂದ್ರ ಸರ್ಕಾರದಿಂದಲೇ ರಾಜ್ಯ ಸರ್ಕಾರ ನಡೆಸಬೇಕಂತಿದ್ದೀರಾ ನೀವು ಕೊಡ್ತಾ ಇರೋದು. ಅದನ್ನ ಗ್ಯಾರಂಟಿ ಕೊಡುವ ಕೇಂದ್ರ ಸರ್ಕಾರವನ್ನು ಕೇಂದ್ರ ಸರ್ಕಾರನೇ ಎಷ್ಟು ಇವತ್ತು ಕೊಡ್ಲಿಕ್ಕಾಗತ್ತೆ ನಿಮಗೆ? ಕಷ್ಟಪಟ್ಟು ಸದೃಢವಾದಂತ ಆಡಳಿತವನ್ನು ಕೊಡ್ತಕ್ಕಂಥದ್ರಲ್ಲಿ ಸರ್ಕಾರ ಮುಂದೆ ಇದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಗೆಲ್ಲ ಇನ್ನೊಂದ್ ದಿವಸ ಚರ್ಚೆಯಲ್ಲಿ ಇಡೋಣ. ಇಲ್ಲಿ ಬೇಡ, ಬೆಂಗಳೂರಲ್ಲಿ ಇಡೋಣ, ಇಲ್ಲ ಅಂದ್ರೆ ಡಿಬೇಟ್ ಇಡೋಣ. ಬನ್ನಿ, ನಾನೇನಾದ್ರೂ ಒಂದು ಚೂರು ಮೊದಲಿಗೆ ಸತ್ಯವಾದ ಮಾತಾಡ್ತೀನಿ. ಮುಂದೆ ಮಾಡೋಣ ಅಧ್ಯಕ್ಷರೇ, ನಿಮ್ಗೂ ನಾನು ತೊಂದರೆ ಕೊಡಲ್ಲ. ಇಷ್ಟು ಹೇಳಿ, ಈ ಉತ್ತರ ಕರ್ನಾಟಕ ಒಂದು ಸಾರ್ವಭೌಮತ್ವ ದೊಡ್ಡದಾಗಿ ಬೆಳಿಲಿ. ಎಲ್ಲ ಸಮಗ್ರ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದ ಜನ ಇವತ್ತು ಲಕ್ಷಾಂತರ ಜನ ಉದ್ಯೋಗವನ್ನು ಅರಸಿ ಇವತ್ತು ಬೆಂಗಳೂರಿನಲ್ಲಿ ಪ್ರತಿಯೊಬ್ರು ಜೀವನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ರು ಬೆಂಗಳೂರು ಆಶ್ರಯ ತಾಣ ಆಗಿದೆ ಇವತ್ತು. ಅಂತ ಉತ್ತರ ಕರ್ನಾಟಕದ ಜನ ಎಲ್ಲ ನೆಮ್ಮದಿಯಿಂದ ಇರಬೇಕು, ಸದೃಢವಾಗಿರ್ಬೇಕು. ಅಪ್ಪರ್ ಭದ್ರಾ ಇನ್ನ ರಾಷ್ಟ್ರೀಯ ನೀವ್ ಹೇಳಿ, ಆತ್ಮಸಾಕ್ಷಿಯಾಗಿ ಹೇಳಿ ಹೋಗಿ. ಅಪ್ಪರ್ ಭದ್ರಾ ಆಂಧ್ರಕ್ಕೆ ಸಮುದ್ರಕ್ಕೆ ನೀರು ಎಷ್ಟು ವರ್ಷಗಳಿಂದ ಹೋಗ್ತಾ ಇದೆ. ಬಚಾವತ್ ಯೋಜನೆ ಬಂದು ಎಷ್ಟು ವರ್ಷ ಆಯ್ತು ಡಿಸೈಡ್ ಆಗಿ 5 ಅಡಿ 65 ವರ್ಷ ನೀವೇ ಆಡಳಿತ ಮಾಡಿದ್ರಲ್ಲ ಕೇಂದ್ರ ರಾಜ್ಯ. ಅದನ್ನ ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ, ಆ ರಾಷ್ಟ್ರೀಯ ಯೋಜನೆಯಲ್ಲಿ ಸೇರಿಸಿ ದಯಮಾಡಿ ಇದನ್ನ ಮಾಡ್ಕೊಡಕ್ಕೆ ಹೇಳಿ. ಅಪ್ಪರ್ ಭದ್ರಾನ 2 ಜನ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ 2 ಹಾಕಿ ಅಪ್ಪರ್ ಭದ್ರಾನ ಅಪ್ಪರ್ ಕೃಷ್ಣಾನ ಮಾಡಿದ್ರೆ ಇಡೀ ಉತ್ತರ ಕರ್ನಾಟಕ ನೆಮ್ಮದಿಯ ಬಾಳಾಗುತ್ತೆ. ಅದನ್ನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು. ಸುಮ್ಮನೆ ಸಂತೆ ಭಾಷಣ ಮಾಡ್ಕೊಂಡು ಏನೋ ಮಾಡ್ಕೊಂಡು ಎಲ್ಲ ಸೇರಿ ಉತ್ತಮವಾದಂತ ಕರ್ನಾಟಕವನ್ನ ಕಟ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಅಧ್ಯಕ್ಷರೇ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸಿ ನಾನು 2 ಮಾತು